ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮನೋಜನ್ನ ರೋಹಿಣಿ ಮುಂದೆ ಬಿಟ್ಟು ಈ ರೀತಿ ಆಸ್ತಿ ಎಲ್ಲ ಕೇಳೋದಕ್ಕೆ ಹೇಳ್ತಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಶಾಂತಿ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ಅಯ್ಯೋ ಸೂರ್ಯ ಅವ್ರೆ, ನಾನ್ ಯಾರನ್ನು ಎತ್ತಿಕ್ಕೆ ಕಳಿಸ್ತಾ ಇಲ್ಲ, ನಾನೇನು ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏಯ್, ನಾನೇನು ಅವ್ಳು ಹೇಳಿದ್ಲಂತ ಮಾತಾಡಿಲ್ಲ ಕಣ, ನನಗೇನ್ ಮನ್ಸಿಗ್ ಬಂತೋ ಅದನ್ನ ನಾನು ಮಾತಾಡಿದೀನಿ ಅಂತ ಮನೋಜ ಹೇಳ್ತಾನೆ. ಏಯ್, ನಿನ್ ಅಭಿಪ್ರಾಯ ಕಟ್ಕೊಂಡ್ ಏನ್ ಆಗ್ಬೇಕಾಗಿದೆ ಅಪ್ಪಯ್ಯ, ನೀನ್ ಯಾವ್ದೇ ಕಾರಣಕ್ಕೂ ಆಸ್ತಿನ ಭಾಗ ಮಾಡ್ಬಿಡ ಅಪ್ಪಯ್ಯ ಅಂತ ಸೂರ್ಯ ಕೇಳ್ಕೊತಾನೆ. ಲೋ ರಂಗನಾಥ, ನೀನು ಈ ವಿಷಯವಾಗಿ ನನ್ನ ಹತ್ರ ಮಾತಾಡಿದಾಗ ನಾನೇ ಸ್ವಲ್ಪ ಯೋಚನೆ ಮಾಡ್ದೆ ಕಣೋ. ಯಾರಿಗೂ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಪ್ಪ ಇದೆಲ್ಲ ಅಂತ ಕೇಶವ ಅಂಕಲ್ ಕೇಳ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್, ಯಾರಿಗೂ ಇಷ್ಟ ಇಲ್ಲ, ಯಾರಿಗೂ ಯಾವ್ದು ಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಏ ಸೂರ್ಯ, ಲಾಯರ್ ಬಂದಿದ್ದಾರೆ, ಅವ್ರ ಕೆಲ್ಸ ನೋಡ್ಕೊಳ್ಳಿ, ನೀನ್ ಸುಮ್ನೆ ನಿಂತ್ಕೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಅದ್ ಹಂಗಲ್ಲ ಅಪ್ಪಯ್ಯ, ನಾನ್ ಬೇಡ ಅಂತ ಹೇಳ್ತಾ ಇದೀನಿ ತಾನೆ ಅಂತ ಸೂರ್ಯ ಹೇಳಿದಾಗ, ಅಪ್ಪ ನಮ್ಗ್ ಯಾವ್ದೇ ರೀತಿ ಆಸ್ತಿ ಇವಾಗ ಬೇಕಾಗಿಲ್ಲ ಅಂತ ರವಿ ಹೇಳ್ತಾನೆ. ಏ ರವಿ, ನೋಡಪ್ಪಿ, ನೀಗ್ ಬೇಡ ಅಂತಂದ್ರೆ ಬಿಟ್ಬಿಡು, ಪರವಾಗಿಲ್ಲ, ಹಾಗಂತ ನೀವ್ ನನ್ ದಾರಿಗೆ ಯಾಕೆ ಅಡ್ಡ ಬರ್ತೀರಾ? ಲೇ ರವಿಗಾನ್, ನೋಡಪ್ಪಿ, ನಿಂಗೇನಾದ್ರೂ ಆಸ್ತಿ ಬೇಡ ಅಂತಂದ್ರೆ ಪರವಾಗಿಲ್ಲ, ಅದನ್ನ ನನ್ ಹೆಸರಿಗೆ ಬರ್ಸ್ಬಿಡು, ಅದನ್ ಬಿಟ್ಟು ಈ ರೀತಿ ಅಪ್ಪನ್ ದಾರಿ ತಪ್ಪಿಸ್ಬೇಡ ಅಂತ ಮನೋಜ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಆಸ್ತಿ ಆಸ್ತಿ ಅಂತ ಸಾಯ್ತಿದ್ಯಲ್ಲೋ, ಏನ್ ಸಾಯ್ಬೇಕಾದ್ರೆ ಅದನ್ನೇನು ತಲೆ ಮೇಲೆ ಹೊತ್ಕೊಂಡ್ ಹೋಗ್ತೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಈ ಆಸ್ತಿ ಎಲ್ಲ ಇರೋದ್ ಎಂತಕೋ, ಕಷ್ಟ ಅಂತ ಬಂದಾಗ ಜೀವನದಲ್ಲಿ ಮುಂದಕ್ಕೆ ಬರೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಹಂಗೇನೆ ಅಪ್ಪನು ತೀರ್ಮಾನ ಮಾಡಿ ಇವಾಗ ನನ್ಗೆ ನನ್ ಭಾಗನ ಕೊಡ್ತಾ ಇದಾರೆ ಅಂತ ಮನೋಜ ಹೇಳ್ತಾನೆ. ಜೀವನದಲ್ಲಿ ಮುಂದಕ್ ಬರೋದು ಅಂದ್ರೆ ಏನ್ ಮನೋಜ್, ನಿಮ್ ಆಫೀಸಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಸಾಲ ಮಾಡಿದ್ರಲ್ಲ ಅದಾ ಅಂತ ಶ್ರುತಿ ಮನೋಜನ್ ಮುಖಕ್ಕೆ ಹೊಡ್ದಂಗ್ ಕೇಳ್ತಾಳೆ. ಆಗ ಶಾಂತಿ ಮತ್ತೆ ರಂಗನಾಥ್ ಇಬ್ರು ಸೈಲೆಂಟ್ ಆಗಿ ಕುತ್ಕೊಂಡಿರೋದನ್ನ ನೋಡಿ, ಅಮ್ಮ ನೀವ್ ಯಾಕಮ್ಮ ಸೈಲೆಂಟ್ ಆಗಿ ಕುತ್ಕೊಂಡಿದೀರಾ, ಆಸ್ತಿನ ಭಾಗ ಮಾಡೋದ್ ಬೇಡ ಅಂತ ಅಪ್ಪನ ಹತ್ರ ಹೇಳಮ್ಮ ಅಂತ ರವಿ ಹೇಳ್ಬೇಕಾದ್ರೆ, ನೋಡ್ರಿ, ನಿಮ್ ಮನ್ಸಿಗೆ ಏನ್ ಬರುತ್ತೋ ನೀವ್ ಅದನ್ನೇ ಮಾಡಿ, ಆದ್ರೆ ಭಾಗ ಮಾಡ್ತೀನಿ ಅಂತ ನೀವು ಈ ಮನೆನೂ ಭಾಗ ಮಾಡ್ಬಿಡ್ಬೇಡಿ, ಈ ಮನೆ ನನ್ ಹೆಸರಲ್ಲೇ ಇರ್ಲಿ ಅಂತ ಶಾಂತಿ ಹೇಳ್ತಾಳೆ. ನನಗ್ ಗೊತ್ತಿದೆ ಶಾಂತಿ, ಈ ಮನೆ ನಿನ್ ಹೆಸರಲ್ಲಿದೆ, ನಿಮ್ಮಪ್ಪ ನಿನಗೆ ಅಂತ ಬರ್ದಿರೋದು, ಆದ್ರೆ ಲಾಸ್ಟ್ ಅಲ್ಲಿ ಏನೋ ಗೊತ್ತಿಲ್ದೆ ನನ್ ಹೆಸರನ್ನು ಸೇರ್ಸಿ ಬರ್ದ್ಬಿಟ್ಟಿದ್ದಾರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ ಅವ್ರ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದಾರೆ ಅಪ್ಪಯ್ಯ, ಆದ್ರೆ ನೀನು ಯಾಮಾರ್ಬೇಡ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಏನೋ ನನ್ ಹೆಸರಲ್ಲಿರೋ ಈ ಮನೆನ ಬರ್ಕೊಟ್ಟು ಕೊನೆಗಾಲದಲ್ಲಿ ನಾನು ರೋಡಲ್ಲಿ ಹೋಗಿ ಭಿಕ್ಷೆ ಬಿಡ್ಬೇಕಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಶಾಂತಿ, ನಿನಗ್ ಸಂಬಂಧಪಟ್ಟಿರೋ ಯಾವ ಪ್ರಾಪರ್ಟಿನ ನಾನು ಭಾಗ ಮಾಡೋದಿಲ್ಲ ಕಣೆ. ಹಳ್ಳಿಲಿ ಅಮ್ಮ ನನಗೋಸ್ಕರ ಅಂತ ಮಾಡಿಟ್ಟಿರೋ ಆಸ್ತಿಗಳನ್ನ ಮಾತ್ರ ನಾನು ಭಾಗ ಮಾಡ್ತಾ ಇರೋದು, ಸಾಕಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಶಾಂತಿ ಬಾಯಿ ಮುಚ್ಕೊಂಡ್ ಸುಮ್ನಾಗ್ತಾಳೆ. ಇದನ್ನ ಕೇಳಿ ಮನೋಜನ್ಗೆ ಖುಷಿ ಆಗತ್ತೆ. ಸರ್, ಇದ್ರ ಪ್ರಕಾರ ನಿಮ್ಗೇನಾದ್ರೂ ಡೌಟ್ ಇದೆಯಾ ಅಂತ ರಂಗನಾಥ್ ಅವರು ಲಾಯರ್ ಹತ್ರ ಕೇಳಿದಾಗ, ಸರ್ ಹೇಳ್ಬೇಕು ಅಂದ್ರೆ ನೀವ್ ಒಬ್ಬ ಮಗ ಒಪ್ಕೊಂಡ್ರೆ ಇನ್ನಿಬ್ರು ಒಪ್ತಾ ಇಲ್ಲ, ಈ ಮನೆ ಸೊಸೆದಿರು ಏನ್ ಹೇಳ್ತಾರೆ ಅಂತ ಲಾಯರ್ ಕೇಳಿದಾಗ, ಹಾ, ಸೊಸೆದಿರ್ನೆಲ್ಲ ಯಾಕೆ ಕೇಳ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಹೌದಮ್ಮ, ನಾಳೆ ಆಸ್ತಿ ಭಾಗ ಮಾಡ್ಬೇಕಾದ್ರೆ ನಿಮ್ ಸೊಸೆರು ಬಂದು ಸೈನ್ ಮಾಡ್ಬೇಕಾಗತ್ತೆ, ಎಲ್ರು ಸೈನ್ ಮಾಡಿದ್ರೇನೆ ಮುಂದೆ ಲೀಗಲ್ ಆಗಿ ಯಾವ ವಿಷಯನೂ ಬರೋದಿಲ್ಲ ಅಂತ ಲಾಯರ್ ಹೇಳ್ಬೇಕಾದ್ರೆ, ರೋಹಿಣಿ ನೀನೇನಮ್ಮ ಹೇಳ್ತೀಯ ಅಂತ ಕೇಶವ ಅಂಕಲ್ ಕೇಳ್ತಾರೆ. ಅಂಕಲ್ ಅದು ಅಂತ ರೋಹಿಣಿ ಹೇಳಕ್ ಹೋದಾಗ, ಇದ್ರಲ್ಲಿ ಅವಳಿಗೆ ಇಷ್ಟ ಇದೆ ಅಂಕಲ್ ಅಂತ ಮನೋಜನೆ ಹೇಳ್ಬಿಡ್ತಾನೆ. ಅದನ್ನ ರೋಹಿಣಿ ಅವರೇ ಹೇಳಿ, ನೀವ್ಯಾಕೆ ಹೇಳ್ತೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಮನೆಯವರೆಲ್ರು ರೋಹಿಣಿ ಏನ್ ಹೇಳ್ತಾಳೆ ಅಂತ ಕಾಯ್ತಿರ್ತಾರೆ. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮಾವನ ಆಸ್ತಿನ ಏನ್ ಮಾಡ್ಬೇಕು ಅಂತ ಅದನ್ನ ಅವರೇ ಹೇಳ್ಬೇಕು, ಅವ್ರ ಏನ್ ಅನ್ಕೋತಾರೋ, ಅವ್ರ ಏನ್ ಆಸೆ ಪಡ್ತಾರೋ ಅವ್ರ ಅದನ್ನೇ ಮಾಡ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಇದಕ್ಕೆ ನೀವು ಸ್ಟ್ರೈಟ್ ಆಗಿ ಇಷ್ಟ ಇದೆ ಅಂತ ಹೇಳ್ಬೋದಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಶ್ರುತಿ, ನಿನ್ ನಿರ್ಧಾರ ಏನಮ್ಮ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಅಂಕಲ್ ರವಿ ಭಾಗ ಮಾಡೋದ್ ಬೇಡ ಅಂತ ಹೇಳ್ತಿದ್ದಾನೆ ಅಂಕಲ್, ಐ ಥಿಂಕ್ ಅದು ಕರೆಕ್ಟ್ ಅಂತ ನನ್ಗೆ ಅನ್ಸ್ತಿದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಮೀನಮ್ಮ ನಿನ್ ತೀರ್ಮಾನ ಏನು ಅಂತ ಕೇಶವ ಅಂಕಲ್ ಕೇಳ್ತಾರೆ. ಅಂಕಲ್, ನಾನ್ ಮುಂಚೆನೆ ಹೇಳಿದೀನಿ, ಈ ಮನೆಗೆ ದೊಡ್ಡ ಆಸ್ತಿ ಅಂದ್ರೆ ನಮ್ಮ ಮಾವ, ಅವ್ರನ್ ಬಿಟ್ಟು ನಮ್ಗ್ ಬೇರೆ ಏನು ಬೇಡ. ನನ್ ಗಂಡ ಮತ್ತೆ ನಾನು ಯಾವತ್ತು ಆಸ್ತಿ ಬೇಕು ಅಂತ ಅನ್ಕೊಂಡವ್ರೆ ಅಲ್ಲ, ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕೋತೀವಿ. ಮಾವ ಇದನ್ನ ಸಂಪೂರ್ಣ ಮನ್ಸಿಂದ ಮಾಡ್ತಾ ಇಲ್ಲ, ಆ ರೀತಿ ಮಾಡೋ ರೀತಿ ಮಾಡಿದಾರೆ, ಆದ್ರೆ ಈ ಕುಟುಂಬ ಆಗ್ಲಿ ಆಸ್ತಿ ಆಗ್ಲಿ ಯಾವತ್ತು ಭಾಗ ಆಗ್ಬಾರ್ದು ಅಂಕಲ್ ಅಂತ ಮೀನಾ ಹೇಳ್ತಾಳೆ. ಅಪ್ಪ ನೋಡ್ದಪ್ಪ, ಯಾರಿಗೂನು ಇಷ್ಟನೇ ಇಲ್ಲ ಇದ್ರ ಬಗ್ಗೆ, ಅವನೇನೋ ಮೆಂಟಲ್ ಹೇಳ್ದ ಅಂತ ಅನ್ಬಿಟ್ಟು ನೀನ್ ಹೋಗಿ ಲಾಯರ್ನೆಲ್ಲ ಕರ್ಸಿದಿಲ್ಲಪ್ಪಯ್ಯ, ಬೇಡಪ್ಪಯ್ಯ ಇದೆಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇಲ್ಲಪ್ಪ ಸೂರ್ಯ, ಅವ್ನ್ ಕೇಳ್ದ ಅಂತ ನಾನು ಇದನ್ನ ಮಾಡ್ತಾ ಇಲ್ಲ, ಹೇಳ್ಬೇಕು ಅಂದ್ರೆ ನಾನ್ ಇದನ್ನ ಮುಂಚೆನೆ ಮಾಡ್ಬೇಕಾಗಿತ್ತು,
ಮನೋಜ ನನ್ನ ಕರ್ತವ್ಯನ ನೆನ್ಪಿಸಿದಾನೆ ಅಷ್ಟೇನೆ. ನನ್ ಕರ್ತವ್ಯನ ನಾನು ಪೂರ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೀನ್ ಅರ್ಥ ಮಾಡ್ಕೊಳಪ್ಪ ಸೂರ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಅಪ್ಪಯ್ಯ, ನೀನ್ ಆಸೆ ಏನಿದ್ಯೋ ಅದನ್ನೇ ಮಾಡು. ಆದ್ರೆ ಆಸ್ತಿ ಮಾರೋ ಅಂತ ವಿಷಯ ನೀನಿರೋವರ್ಗು ಯಾವತ್ತೂ ನಡಿಬಾರ್ದು ಅಪ್ಪಯ್ಯ. ನೀನಿರೋವರ್ಗು ಎಲ್ಲ ಹಾಗೆ ಇರ್ಬೇಕು. ಆ ಭಾಗ ಅನ್ನೋದು ಬರೀ ಪೇಪರ್ ಅಲ್ಲಿ ಮಾತ್ರ ಇರ್ಲಿ ಅಪ್ಪಯ್ಯ. ಅದನ್ನ ದುಡ್ಡಾಗಿ ಬದಲಾಯಿಸಬಾರ್ದು. ಆ ರೀತಿ ನೀನು ಲಾಯರ್ ಹತ್ರ ಹೇಳಿ ಬರ್ಸು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಏಯ್ ಏನಪ್ಪಿ ನೀನ್ ಹಿಂಗ್ ಹೇಳ್ತಾ ಇದ್ಯಾ? ಇದಕ್ಕಿಂತ ಆಸ್ತಿ ಡಿವೈಡ್ ಮಾಡದೇ ಇದ್ರೇನೆ ಎಷ್ಟೋ ಚೆನ್ನಾಗಿರುತ್ತಲ್ವಾ ಅಂತ ಮನೋಜ ಹೇಳ್ಬೇಕಾದ್ರೆ, ಓ ಹಾಗಿದ್ರೆ ಆಸ್ತಿ ತಗೊಂಡು ಪೂರ್ತಿಯಾಗಿ ಅದನ್ನ ಮಾರ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಅಂತ ರವಿ ಕೇಳ್ತಾನೆ. ಅಯ್ಯೋ ದೇವ್ರೇ, ಪೂರ್ತಿಯಾಗಿ ಎಲ್ಲ ನೀವೇ ಇಟ್ಕೊಂಡು ಹಾಳಾಗೋಗ್ರೋ, ನನ್ಗೇನು ಬೇಕಾಗಿಲ್ಲ. ಅಪ್ಪ ನೀನೇನು ಆಸ್ತಿನ ಭಾಗ ಮಾಡ್ಬೇಡ, ನಿಮ್ ಹತ್ರ ನಾನು ಏನು ಕೇಳೋದಿಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನೇನಾದ್ರೂ ಆಸ್ತಿ ಕೇಳಿ ಕೇಸ್ ಹಾಕ್ದೆ ಅಂದ್ರೆ ಯಾರು ಏನ್ ಎತ್ತ ಅಂತ ನನ್ನನ್ನ ಕೇಳ್ಬಾರ್ದು ಅಂತ ಮನೋಜ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗುತ್ತೆ. ಏನು ಕೇಸ್ ಹಾಕ್ತೀಯಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಏನ್ ಮನೋಜ್ ನೀವು ಮಾವನ ಹತ್ರ ಈ ರೀತಿನ ಮಾತಾಡೋದು ಅಂತ ಮೀನಾ ಕೇಳ್ತಾಳೆ. ನೀನು ಮತ್ತೆ ನಿನ್ ಗಂಡ ಇಬ್ರು ಸೇರ್ಕೊಂಡು ಅಪ್ಪನ್ ತಲೆ ಸವರಿ ಪೂರ್ತಿ ಆಸ್ತಿನೂ ನೀವೇ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ನನಗೇನೋ ನೀವಿಬ್ರು ಅದೇ ರೀತಿ ಐಡಿಯಾ ಮಾಡ್ತಿದ್ದೀರಾ ಅಂತ ಡೌಟ್ ಬರ್ತಿದೆ. ಪೂರ್ತಿ ಆಸ್ತಿನ ನೀವೇ ನುಂಗಿ ನೀರ್ ಕುಡಿಯೋದಕ್ ನೋಡ್ತಿದ್ದೀರಾ ಅಂತ ಮನೋಜ ಹೇಳ್ತಿದ್ದಂಗೆ ಸೂರ್ಯನ್ಗೆ ಕೋಪ ಬರುತ್ತೆ. ಏನೋ ಬೊಗಳದೆ ಅಂತ ಹೇಳ್ತಾ ಸೂರ್ಯ ಮನೋಜನ್ಗೆ ಹೊಡೆಯೋದಕ್ ಹೋಗ್ತಾನೆ. ಇಷ್ಟು ದಿವ್ಸ ಸೂರ್ಯನ್ ಕೈಲಿ ಒದೆ ತಿಂತಿದ್ ಮನೋಜ ತಾನು ಸೂರ್ಯನ್ಗೆ ರಿಪೀಟ್ ಆಗಿ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಆಗ ಶಾಂತಿ ಮಧ್ಯಕ್ ಬಂದು ಮನೋಜನ ಬಿಡಿಸ್ಕೋತಾಳೆ. ಏನೋ ಈ ಮನೇಲಿ ನೀನ್ ಹೇಳ್ದಂಗೆ ಎಲ್ಲ ಆಗ್ಬೇಕಾ? ನಾನ್ ಹೇಳ್ದಂಗೆ ನನ್ಗೆ ಆಸ್ತಿನ ಭಾಗ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಾನ್ ಖಂಡಿತ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ ಅಂತ ಮನೋಜ ಹೆದರ್ಸ್ಬೇಕಾದ್ರೆ, ಹಾಕ್ತೇನೋ ಹಾಕೋ ನೋಡೇ ಬಿಡ್ತೀನಿ ನಾನು ಅಂತ ಹೇಳ್ತಾ ಸೂರ್ಯ ಮನೋಜನ್ಗೆ ಹೊಡೆಯಕ್ ಹೋಗ್ತಾನೆ. ಆಗ ರಂಗನಾಥ್ ಅವರು, ಸೂರ್ಯ ಸಾಕು ನಿಲ್ಸಪ್ಪ ಅಂತ ರೇಗಾಡ್ತಾರೆ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಒಳ್ಳೆ ಸ್ಟ್ರೀಟ್ ಫೈಟ್ ತರ ಮನೇಲಿ ಆಡ್ತಾ ಇದೀರಲ್ಲ ಇಬ್ರೇನು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇನ್ನೇನ್ ಮಾಡ್ಬೇಕಾಗಿದೆ ಶ್ರುತಿ? ಮನೇಲಿ ಒಬ್ಬ ರೌಡಿ ಇದ್ರೆ ಮನೇಲಿ ಹಿಂಗೆ ತಾನೇ ಆಗೋದು ಅಂತ ಶಾಂತಿ ಹೇಳ್ತಾಳೆ. ಸರ್ ಯಾಕೋ ಪರಿಸ್ಥಿತಿ ಸರಿ ಇಲ್ಲ ಅಂತ ನನ್ಗನ್ನಿಸ್ತದೆ. ನಾನ್ ಬಂದಿರೋ ವಿಷಯನ ಆಮೇಲೆ ಮಾತಾಡೋಣ, ಮೊದ್ಲು ನಿಮ್ ಮಕ್ಳ ಜೊತೆ ಮಾತಾಡಿ ಅಂತ ಹೇಳಿ ಲಾಯರ್ ಅಲ್ಲಿಂದ ಹೊರಟೋಗ್ತಾರೆ. ರಂಗನಾಥ ಎಲ್ರು ಸೇರಿ ಒಂದು ತೀರ್ಮಾನಕ್ ಬನ್ನಿ, ನಾನು ಲಾಯರ್ ಸರ್ನ ಆಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೇಶವ ಅಂಕಲ್ ಕೂಡ ಅಲ್ಲಿಂದ ಹೊರಡ್ತಾರೆ. ಹಾಗೆ ಹೋಗ್ತಾ ಸೂರ್ಯ ರವಿ ಮನೋಜ್ಗೆ ಬುದ್ಧಿವಾದ ಹೇಳಿ ಹೋಗ್ತಾರೆ. ನಿಮ್ಮಪ್ಪ ನಿಮ್ಗೋಸ್ಕರ ಅಂತ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದಾರೆ ಅಂತ ವ್ಯಕ್ತಿ ಕಣ್ಣಲ್ಲಿ ನೀರ್ ಹಾಕ್ಸ್ತಿದೀರಾ. ಅವ್ರ ಕಣ್ಮುಂದೆನೆ ಈ ರೀತಿ ಜಗಳ ಮಾಡೋದು ಸರಿ ಇಲ್ಲ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಅವ್ರ ಮನ್ಸಿಗೆ ಎಷ್ಟು ನೋವಾಗೋದಿಲ್ಲ? ಒಳ್ಳೆ ಮಕ್ಳುಗಳಾಗಿದ್ರೆ ಸ್ವಲ್ಪ ಅಪ್ಪ ಅಮ್ಮನ್ ಬಗ್ಗೆನೇ ಯೋಚನೆ ಮಾಡಿ ಅಂತ ಹೇಳ್ತಾ ಕೇಶವ ಅಂಕಲ್ ಅಲ್ಲಿಂದ ಹೊರಡ್ತಾರೆ. ಆಗ ರಂಗನಾಥ್ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯ ಬಂದ್ ಕುತ್ಕೊಂಡು, ಅಪ್ಪಯ್ಯ ನೀನ್ ಇದನ್ನೆಲ್ಲ ನೆನ್ಸ್ಕೊಂಡು ಅಳ್ಬೇಡ ಅಪ್ಪಯ್ಯ, ಇವನು ಹುಚ್ಚ ಅಪ್ಪ, ಏನೇನೋ ಮಾತಾಡ್ತಿರ್ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ನಿಮ್ಮಮ್ಮ 3 ಜನ ಗಂಡ್ಮಕ್ಳನ್ನು 3 ರೀತಿ ನೋಡ್ಬೋದು, ಆದ್ರೆ ನಾನು ಆ ರೀತಿ ಅಲ್ಲಪ್ಪ. ನಾನು ನೀವ್ 3 ಜನನು ಒಂದೇ ಸಮನಾಗಿ ನೋಡ್ತಾ ಇದೀನಿ. ಅದಕ್ಕೆ 3 ಜನಕ್ಕೂ ಒಂದೇ ಸಮ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆಸ್ತಿ ವಿಷಯವಾಗಿ ನಾವು ಭಾಗ ಮಾಡೋದಕ್ಕಿಂತ ಲಾಯರ್ ಬಂದು ಇದನ್ನೆಲ್ಲ ನೋಡ್ಕೊಂಡ್ರೆ ಸರಿ ಇರುತ್ತೆ ಅಂತ ಹೇಳಿ ಅವ್ರನ್ನ ಕರೆಸ್ದೆ. ಆದ್ರೆ ಲಾಯರ್ ಬಂದ್ಮೇಲೂ ಸಮಸ್ಯೆ ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ನಾನ್ ಏನಪ್ಪ ಮಾಡೋದು? ಇನ್ನು ಏನೇನ್ ನೋಡ್ಬೇಕು ಅಂತ ನನ್ ಹಣೆಲ್ ಬರ್ದಿದ್ಯೋ ಗೊತ್ತಿಲ್ಲ. ಹಾಗೆ ರಂಗನಾಥ್ ಅವರು ಸೂರ್ಯನ ಹತ್ರ ಒಂದು ಹಾಡ್ ಹೇಳೋದಿಕ್ಕೆ ಹೇಳ್ತಾರೆ. ಆಗ ಸೂರ್ಯ ಹಾಡು ಹೇಳ್ಬೇಕಾದ್ರೆ ಅದನ್ನ ಕೇಳಿ ರಂಗನಾಥ್ ಅವ್ರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಆಗ ಸೂರ್ಯ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಅಂತ ಹಾಡ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಹಾಡನ್ನ ಕೇಳ್ತಿದ್ದಂಗೆ ಮನೆಯವ್ರ ಕಣ್ಣಲ್ಲಿ ಕಣ್ಣೀರ್ ಬರೋದಕ್ಕೆ ಶುರು ಆಗತ್ತೆ. ಸೂರ್ಯ ಕೂಡ ಈ ಹಾಡನ್ನ ಹೇಳ್ತಾ ಹೇಳ್ತಾ ಅಳ್ತಾ ಇರ್ತಾನೆ. ಈ ಕಡೆ ಶಾಂತಿ ಬೆಳಗ್ಗೆನೆ ಎದ್ದು ರೂಮ್ ಇಂದ ಆಚೆಗೆ ರೆಡಿಯಾಗಿ ಬರ್ತಾಳೆ. ಆಗ ಮೀನಾ, ಕಾಫಿ ತಗೊಳ್ಳಿ ಅತ್ತೆ ಅಂತ ಹೇಳಿ ಕಾಫಿ ತಂದ್ಕೊಡ್ತಾಳೆ. ಹೌದು, 2 ಕಾಫಿ ತಂದಿದ್ಯಾ, ಇದು ಇನ್ನೊಂದ್ ಯಾರ್ಗೆ ಅಂತ ಮೀನಿನ್ಗೆ ಶಾಂತಿ ಕೇಳ್ಬೇಕಾದ್ರೆ, ಮಾವಂಗೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅವ್ರು ರೂಮಲ್ಲಿ ಇಲ್ವಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ರೂಮಲ್ಲಿ ಇಲ್ವಾ? ಹಾಗಿದ್ರೆ ವಾಕಿಂಗ್ ಹೋಗಿ ಇನ್ನು ಮಾವ ಬಂದಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನನ್ನ ಹತ್ರ ಕೇಳ್ತಿದ್ಯಲ್ಲೇ, ನನಗೇನ್ ಗೊತ್ತು ಅಂತ ಶಾಂತಿ ಹೇಳ್ತಾಳೆ. ಅದು ಹಾಗಲ್ಲ ಅತ್ತೆ, ನಾನ್ ಯಾವಾಗ್ಲೂ ಎದ್ದು ರಂಗೋಲಿ ಬಿಡೋ ಟೈಮ್ಗೆ ಮಾವ ವಾಕಿಂಗ್ ಹೋಗ್ತಾರೆ. ಆದ್ರೆ ಇವತ್ತು ನಾನು ಎದ್ದೇಳೋ ಅಷ್ಟ್ರಲ್ಲೇ ಬಾಗ್ಲು ಓಪನ್ ಇತ್ತು. ನಾನ್ ಎದ್ದೇಳಕ್ಕೂ ಮುಂಚೆನೆ ಮಾವ ವಾಕಿಂಗ್ ಹೋಗಿದ್ದಾರೆ ಅಂತ ಅನ್ಕೊಂಡೆ.
ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ, ಆದ್ರೆ ಇನ್ನು ಯಾಕೆ ಬಂದಿಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಯಾರಾದ್ರೂ ಹರಟೆ ಹೊಡಿಯೋದಕ್ ಸಿಕ್ಕಿರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡಿರ್ತಾರೆ, ಬರ್ತಾರೆ ಬಿಡು ಅಂತ ಶಾಂತಿ ಉಡಾಫೆಯಿಂದ ಮಾತಾಡ್ತಾಳೆ. ಆದ್ರೆ ಮೀನಂಗ್ ಮಾತ್ರ ಏನೋ ಒಂದ್ ರೀತಿ ಭಯ ಕಾಡ್ತಿರುತ್ತೆ. ಅಷ್ಟ್ರಲ್ಲಿ ಸೂರ್ಯ ಮನೆ ಒಳಗಡೆ ಬರ್ತಾನೆ. ರೀ, ಎಲ್ ಹೋಗಿದ್ರಿ ನೀವು ಅಂತ ಮೀನಾ ಸೂರ್ಯನ ಕೇಳ್ಬೇಕಾದ್ರೆ, ಇಲ್ಲ ಕಣಮ್ಮ, ಕಾರನ್ ತೊಳಿತಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಸರಿ ತಗೊಳ್ಳಿ ಕಾಫಿ ಅಂತ ಮೀನಾ ಸೂರ್ಯನ್ಗೆ ಕೊಡಕ್ ಹೋದಾಗ, ಅಪ್ಪ ಹಿಂಗ್ ಕೊಟ್ಯಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ, ಮಾವ ಇವತ್ತು ಬೇಗನೆ ವಾಕಿಂಗ್ ಹೋಗಿದ್ದಾರೆ, ಅದೇ ಇನ್ನು ಬಂದೇ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಏನು, ಬೆಳಗ್ಗೆನೆ ಎದ್ದೋಗಿದಾರ? ಅವ್ರು ಯಾವಾಗ್ಲೂ ಇಷ್ಟೊತ್ ಮನೇಲಿ ಇರ್ತಿದ್ರಲ್ಲ, ಯಾವ್ದಕ್ಕೂ ಒಂದ್ಸಲಿ ರೂಮ್ ಒಳಗಡೆ ಹೋಗಿ ಚೆಕ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಏ, ಅವರು ಒಳಗಡೆ ಇಲ್ಲ ಕಣ, ಇನ್ನು ಅವರು ಮನೆಗ್ ಬಂದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯನ್ಗೆ ಭಯ ಶುರುವಾಗತ್ತೆ. ಅಪ್ಪಯ್ಯ, ಅಪ್ಪಯ್ಯ, ಬಾತ್ರೂಮ್ ಅಲ್ಲಿ ಇದ್ಯಾ ಅಂತ ಸೂರ್ಯ ಕಿರ್ಚಾಡ್ಬೇಕಾದ್ರೆ, ಏ ಯಾಕೋ ಹಂಗ್ ಕಿರ್ಚಾಡ್ತಾ ಇದ್ಯಾ, ಬಾಯಿ ಮುಚ್ಚ, ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕೋ ಏನಾಯ್ತು ಅಂತ ರವಿ ಮತ್ತೆ ಶ್ರುತಿ ಅಲ್ಲಿಗೆ ಬರ್ತಾರೆ. ಏ, ನೀನೇನಾದ್ರೂ ಅಪ್ಪಯ್ಯನ್ ನೋಡ್ದೇನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ನಾನ್ ಇವಾಗ್ಲೇ ಎದ್ದು ಆಚೆಗ್ ಬರ್ತಾ ಇರೋದು ಅಂತ ರವಿ ಹೇಳ್ತಾನೆ. ಸೂರ್ಯ ಅವ್ರೆ, ಮಾವ ಇಷ್ಟೊತ್ಗಾಗ್ಲೇ ವಾಕಿಂಗ್ ಇಂದ ಬಂದಿರ್ಬೇಕಲ್ವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇಲ್ಲ ಶ್ರುತಿ, ಅವ್ರು ಇನ್ನೂ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ, ಯಾಕೋ ಸೂರ್ಯ ಯೋಚನೆ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಲೋ ರವಿಗಾನ್, ರಾತ್ರಿ ಅವ್ರು ಲೇಟ್ ಆಗಿ ಮಲ್ಗಿದ್ರು, ಇಷ್ಟು ಬೇಗ ಎದ್ದು ಅವ್ರು ಎಲ್ಗ್ ಹೋಗೋದ್ ಸಾಧ್ಯ? ಒಂದ್ ವೇಳೆ ಗಾರ್ಡನ್ ಎಲ್ಲಾದ್ರೂ ಇದಾರ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರನ್ನ ಹುಡ್ಕೋದಿಕ್ಕೆ ಅಂತ ಹೋಗ್ತಾನೆ. ಹಾಗೆ ಆಚೆ ಎಲ್ಲ ಹುಡುಕೊಂಡು ಮತ್ತೆ ವಾಪಸ್ ಮನೆ ಒಳಗಡೆ ಬರ್ತಾನೆ. ಏನು ಸೂರ್ಯ, ಸಿಕ್ಕದ್ರ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ಅಂತ ಸೂರ್ಯ ತಲೆ ಆಡಿಸ್ತಾನೆ. ಒಂದ್ ವೇಳೆ ಮಾವ ಎಲ್ಲಾದ್ರೂ ಆಚೆ ಹೋಗಿರ್ಬೇಕೇನೋ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಆ ರೀತಿ ಏನಾದ್ರೂ ಹೋಗೋದಿದ್ರೆ ಅವ್ರು ಹೇಳೋಗ್ತಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಫೋನ್ ಮಾಡ್ತಾನೆ. ಆಗ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಅದನ್ನ ನೋಡಿ ಸೂರ್ಯನ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗತ್ತೆ. ನೋ ರವಿಗಾನ್, ಅಪ್ಪಯ್ಯನ್ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ, ಅವ್ರು ಯಾವತ್ತೂ ಸ್ವಿಚ್ ಆಫ್ ಮಾಡೋದೇ ಇಲ್ಲ, ಅದು ಚಾರ್ಜ್ ಅಂತೂ ಫುಲ್ ಆಗಿ ಇಟ್ಕೊಂಡಿರ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣ ಸೂರ್ಯ, ಬೆಳಗ್ಗೆ ಬೆಳಗ್ಗೆನೆ ಅವ್ರು ಸ್ವಿಚ್ ಆಫ್ ಹೇಗೋ ಮಾಡ್ಕೋತಾರೆ ಅಂತ ರವಿ ಹೇಳ್ಬೇಕಾದ್ರೆ, ಅವಾಗ ಶಾಂತಿಗೆ ಭಯ ಶುರು ಆಗತ್ತೆ. ಏಯ್, ಏನ್ರ ನೀವು ಬೆಳಗ್ಗೆ ಬೆಳಗ್ಗೆ ಈ ರೀತಿ ಬಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಮನೋಜ ಮತ್ತೆ ರೋಹಿಣಿ ಇಬ್ರು ರೂಮ್ ಇಂದ ಆಚೆಗೆ ಬರ್ತಾರೆ. ಏಯ್, ಅಪ್ಪ ಮನೇಲಿಲ್ಲ ಕಣೋ, ವಾಕಿಂಗು ಹೋಗಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ರವಿ ಹೇಳ್ಬೇಕಾದ್ರೆ, ರೀ, ಯಾರತ್ರನೂ ಹೇಳ್ದೆ ಕೇಳ್ದೆ ಮಾವ ಎಲ್ಲೋಗಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅವ್ರು ನನ್ ನೆಮ್ಮದಿಯಾಗಿ ಇಲ್ಲಿರೋದಕ್ಕೆ ಯಾರ್ ತಾನೇ ಬಿಡ್ತಾ ಇದಾರೆ? ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದು ನೊಂದಿರೋ ಮನುಷ್ಯ ಇವಾಗ ರಿಟೈರ್ಡ್ ಆದ್ಮೇಲಾದ್ರೂ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡಿದ್ರು, ಆದ್ರೆ ಅದನ್ನ ನಮ್ಮಿಂದ ಯಾರಿಂದನೂ ಕೊಡಕ್ ಆಗ್ಲಿಲ್ವಲ್ಲ ಅಂತ ಸೂರ್ಯ ರೇಗಾಡ್ತಿರ್ತಾನೆ. ಮಾವ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಗಿರ್ತಾರೆ, ವಾಪಸ್ ಬರ್ತಾರೆ ಬಿಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಪ್ಪಯ್ಯ ಯಾವತ್ತು ಈ ತರ ಹೇಳ್ದೆ ಕೇಳ್ದೆ ಎಲ್ಲೂ ಹೋದೋರಲ್ಲ ಅಂತ ಸೂರ್ಯ ರೋಹಿಣಿ ಮೇಲೆ ರೇಗಾಡ್ತಾನೆ. ನೀನ್ ನಡೆದಿದ್ ವಿಷಯನ ನೋಡಿ ಅವ್ರ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗಿರ್ತಾರೆ, ಬರ್ತಾರೆ ಬಿಡಿ ಅಂತ ಮೀನಾ ಹೇಳ್ತಾಳೆ. ಹೌದು ಸೂರ್ಯ ಅವ್ರೆ, ಸ್ವಲ್ಪ ವೇಟ್ ಮಾಡಿ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ ದೇವ್ರ ಮನೆ ಹತ್ರ ಹೋಗಿ, ದೇವ್ರೆ, ಮಾವ ಎಲ್ಲ ಹೋಗಿದಾರೆ ಅಂತ ಗೊತ್ತಿಲ್ಲ, ಅವ್ರಿಗೇನು ಆಗ್ಬಾರ್ದು, ಅವ್ರು ಹುಷಾರಾಗಿ ಮನೆಗ್ ವಾಪಸ್ ಬರ್ಬೇಕು ಅಂತ ಹೇಳ್ತಾ ದೇವ್ರಿಗೆ ದೀಪ ಹಚ್ಚಕ್ಕೆ ಅಂತ ಹೋದಾಗ ದೇವ್ರ ಮನೇಲಿ ಒಂದು ಲೆಟರ್ ಇರುತ್ತೆ. ಅದನ್ನ ನೋಡಿ ಮೀನಾ ಶಾಕ್ ಆಗ್ತಾಳೆ. ಏನಿರ್ಬೋದು ಅಂತ ತೆಗೆದು ನೋಡಿದಾಗ ಅದು ರಂಗನಾಥ್ ಬರ್ದಿಟ್ಟೋಗಿರೋ ಲೆಟರ್ ಆಗಿರುತ್ತೆ. ಅದನ್ನ ನೋಡಿ ಮೀನಿಂಗೆ ಶಾಕ್ ಆಗತ್ತೆ. ರೀ, ಇಲ್ ನೋಡ್ರಿ, ಮಾವ ಏನೇನೋ ಬರ್ದಿಟ್ಟು ಹೋಗಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನೋ ಅಪ್ಪ ಲೆಟ್ರ್ ಬರ್ದಿಟ್ಟು ಹೋಗಿದಾರ, ಏನದೆ, ಏನೈತೆ ಇದ್ರಲ್ಲಿ ಅಂತ ಸೂರ್ಯ ಭಯದಿಂದ ಕೇಳ್ಬೇಕಾದ್ರೆ, ಆ ಲೆಟ್ರಲ್ಲಿ ಏನಿದೆ ಅಂತ ಶಾಂತಿನು ಗಾಬರಿಯಿಂದ ಕೇಳ್ತಾಳೆ. ನನ್ನನ್ನ ಖಂಡಿತ ನೀವೆಲ್ರೂ ಸೇರಿ ಹುಡುಕ್ತೀರಾ ಅಂತ ನನಗ್ ಗೊತ್ತು, ನೀವು ನನ್ನನ್ನ ಹುಡುಕ್ಬೇಡಿ, ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ, ನನ್ನನ್ನ ನೆನ್ಸ್ಕೊಂಡು ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಟೈಮ್ ಬಂದಾಗ ನಾನೇ ಮನೆಗೆ ವಾಪಸ್ ಬರ್ತೀನಿ ಅಂತ ರಂಗನಾಥ್ ಅವರು ಆ ಲೆಟರ್ ಅಲ್ಲಿ ಬರ್ದಿರ್ತಾರೆ. ಇದನ್ನ ನೋಡಿ ಮನೆಯವರೆಲ್ರಿಗೂನು ತುಂಬಾನೇ ಶಾಕ್ ಆಗತ್ತೆ. ಅಲ್ಲ, ಇವಾಗ ಏನಾಯ್ತು ಅಂತ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಮನೋಜ ಕೇಳ್ಬೇಕಾದ್ರೆ, ಏನಾಯ್ತಾ ಲೇ ಪೆಂಗ್ಯ, ಏನ್ ನಡೀತು ಅಂತ ನಿನಗ್ ಗೊತ್ತಿಲ್ವೇನೋ, ನಿನ್ನಿಂದನೇ ಕಣೋ, ನಿನ್ನಿಂದನೇ, ನಿನ್ ದುರಾಸೆಯಿಂದ ನನ್ನ ಅಪ್ಪಯ್ಯ ಮನೆ ಬಿಟ್ಟು ಹೋಗಿದ್ದು, ಯಾಕೋ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತ್ಯಾ ಅಂತ ಸೂರ್ಯ ಮನೋಜನ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಅವಾಗ ರವಿ ಬಂದು ಅವನೆಲ್ಲ ಬಿಡಿಸ್ತಾನೆ. ಇವನೇ ಕಣೋ ರವಿಗಾನ್, ಎಲ್ಲಾ ಸಮಸ್ಯೆಗೂ ಇವನೇ ಕಾರಣ, ಈಗ ಇವನಿಂದಾನೆ ಅಪ್ಪಯ್ಯ ಮನೆ ಬಿಟ್ಟು ಹೋಗಿರೋದು ಅಂತ ಸೂರ್ಯ ಬೈಬೇಕಾದ್ರೆ, ಏಯ್ ಮಗ ಮಗ ಅಂತ ಪ್ರೀತಿಯಿಂದ ನೋಡ್ಕೊಂಡಲ್ಲ ನಿನ್ನ, ಇವಾಗ
ಅವ್ರಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲೋ. ಅಲ್ಲ ಕಣೋ, ಊರ್ ತುಂಬಾ ಸಾಲ ಮಾಡ್ಕೊಂಡು ಬಂದವನು ನೀನು. ಈಗ ದಿಢೀರ್ ಅಂತ ಬಂದ್ಬಿಟ್ಟು ಆಸ್ತಿಲಿ ಭಾಗ ಕೇಳ್ತಿದ್ಯಲ್ಲ, ಅದ್ರಿಂದ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ ಅಂತ ಶಾಂತಿ ತುಂಬಾನೇ ನೊಂದ್ಕೊಂಡು ಹೇಳ್ತಾಳೆ. ಏಯ್, ಎಲ್ಲ ನಿನ್ನಿಂದಾನೇ ಕಣೋ, ನಿನ್ಗೆ ಅಪ್ಪನ್ಗಿಂತ ದುಡ್ಡೇ ಮುಖ್ಯ ಆಗೋಯ್ತಲ್ಲ ಅಂತ ರವಿ ಬೈತಾನೆ. ಅಮ್ಮ, ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ, ಸಾರಿ ಮಾ ಅಂತ ಮನೋಜ ಹೇಳ್ಬೇಕಾದ್ರೆ, ಇವಾಗ ನೀನು ಸಾರಿ ಕೇಳಿದ ತಕ್ಷಣ ಹೋಗಿರೋರು ಮತ್ತೆ ವಾಪಸ್ ಬರ್ತಾರೇನೋ ಅಂತ ಹೇಳ್ತಾ ಶಾಂತಿ ಅಳ್ತಿರ್ತಾಳೆ. ಮಾವ ಎಲ್ ಹೋಗಿರ್ಬೋದು ಅಂತ ಶ್ರುತಿ ಯೋಚನೆ ಮಾಡ್ಬೇಕಾದ್ರೆ, ಏಯ್, ನನಗದೆಲ್ಲ ಗೊತ್ತಿಲ್ಲ. ನೀವು 3 ಜನ ಅದೇನ್ ಮಾಡ್ತಿರೋ ಎತ್ತ ಮಾಡ್ತಿರೋ ಅದೆಲ್ಲ ನನಗ್ ಬೇಕಾಗಿಲ್ಲ. ಅವ್ರನ್ನ ಕಂಡ್ ಹಿಡ್ದು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವ್ರನ್ನ ಮನೆ ಕರ್ಕೊಂಡ್ ಬರ್ಬೇಕಾಗಿರೋ ಜವಾಬ್ದಾರಿ ನಿಮ್ 3 ಜನಕ್ಕೂ ಬಿಟ್ಟಿದೀನಿ. ಅವ್ರಿಲ್ಲ ಅಂದ್ರೆ ನಾನು ಈ ಮನೇಲಿ ಇರೋದಿಲ್ಲ ಅಂತ ಶಾಂತಿ ಅಳ್ತಿರ್ತಾಳೆ. ಅತ್ತೆ, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನೇ ವಾಪಸ್ ಬರ್ತೀನಿ ಅಂತ ಅವ್ರು ಬರ್ದಿದಾರ್ತಾನೆ. ಹಾಗಿದ್ರೆ ಅವರು ಗೊತ್ತಿರೋ ಜಾಗದಲ್ಲೇ ಇದಾರೆ ಅಂತ ಅರ್ಥ. ಯಾರಾದ್ರೂ ಪರಿಚಯ ಇರೋರ್ ಮನೆಗೆ ಹೋಗಿಬೇಕು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಶ್ರುತಿ, ಅವ್ರಿಗೆ ಆ ಕೇಶವನ್ ಬಿಟ್ಟು ಬೇರೆ ಇನ್ಯಾರು ಗೊತ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯ ಕೇಶವ ಅಂಕಲ್ಗೆ ಫೋನ್ ಮಾಡ್ತಾನೆ. ಏನಿದು, ಸೂರ್ಯ ಫೋನ್ ಮಾಡ್ತಿದ್ದಾನಲ್ಲ ಅಂತ ಕೇಶವ ಅಂಕಲ್ ತಮ್ಮ ಮೊಬೈಲ್ ನ ನೋಡ್ತಿರ್ತಾರೆ. ಹಾಗೆ ಕಾಲ್ ರಿಸೀವ್ ಮಾಡಿ, ಹೇಳಪ್ಪ ಸೂರ್ಯ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಆ ಅಂಕಲ್ ಅಪ್ಪಯ್ಯ ಅಲ್ಲಿ ಬಂದಿದಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಯಾರು, ರಂಗನಾಥನ? ಇಲ್ವಲ್ಲ, ಯಾಕಪ್ಪ ಏನಾಯ್ತು ಅಂತ ಕೇಶವ ಅಂಕಲ್ ಕೇಳ್ತಾರೆ. ಅದು ಅಂಕಲ್, ಏನಂದ್ರೆ ಅಪ್ಪಯ್ಯ ಮನೇಲಿಲ್ಲ ಅಂತ ಸೂರ್ಯ ಹೇಳ್ದಾಗ, ಆಚೆ ಎಲ್ಲಾದ್ರೂ ವಾಕಿಂಗ್ ಹೋಗಿರ್ತಾರೆ ಬಿಡಪ್ಪ ಅಂತ ಕೇಶವ ಅಂಕಲ್ ಹೇಳ್ತಿರ್ತಾರೆ. ಇಲ್ಲ ಅಂಕಲ್, ಈ ಪೆಂಗ್ಯ ಮಾಡಿದ ಕೆಲ್ಸಕ್ಕೆ ಅಪ್ಪಯ್ಯ ಎಲ್ಲೋ ಹೊರಟೋಗಿದ್ದಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಾನೂ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಾ, ರಂಗನಾಥ ಆ ರೀತಿ ಮಾಡೋನಲ್ವಲ್ಲಪ್ಪ, ನೀವೇನು ಭಯ ಪಡ್ಬೇಡಿ, ಅವ್ರು ಖಂಡಿತ ಬರ್ತಾರೆ ಅಂತ ಕೇಶವ ಅಂಕಲ್ ಹೇಳ್ತಾರೆ. ಏನ್ ಇವ್ರು ಇಷ್ಟು ಈಸಿಯಾಗಿ ಮಾತಾಡ್ತಿದಾರಲ್ಲ ಅಂತ ಸೂರ್ಯನ್ಗೆ ಡೌಟ್ ಬರುತ್ತೆ. ಅಂಕಲ್, ಹಾಗಾದ್ರೆ ನೀವು ಅಪ್ಪಯ್ಯನ ಹತ್ರ ಮಾತಾಡಿದ್ರ, ಅವ್ರು ನಿಮ್ಗೇನಾದ್ರೂ ಹೇಳಿದ್ರ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಇಲ್ಲಪ್ಪ, ನಿಮ್ ಮನೆಯಿಂದ ವಾಪಸ್ ಬಂದ್ಮೇಲೆ ಅವನನ್ನ ನೋಡು ಇಲ್ಲ ಮಾತಾಡು ಇಲ್ಲ ಅಂತ ಕೇಶವ ಅಂಕಲ್ ಹೇಳ್ತಾರೆ. ಸರಿ ಅಂಕಲ್, ಅಪ್ಪ ಏನಾದ್ರೂ ಫೋನ್ ಮಾಡಿದ್ರೆ ನನ್ಗೆ ಹೇಳಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಏನಂದ್ರು ಸೂರ್ಯ, ಅಂಕಲ್ ಏನಂದ್ರು ಅಂತ ರವಿ ಬಂದು ಕೇಳ್ಬೇಕಾದ್ರೆ, ಇಲ್ಲ ಕಣೋ, ಅಪ್ಪಯ್ಯ ಕೇಶವ ಅಂಕಲ್ ಮನೆಗೂ ಹೋಗಿಲ್ವಂತೆ ಅಂತ ಸೂರ್ಯ ಹೇಳ್ತಾನೆ. ಒಂದ್ ವೇಳೆ ಲಕ್ಕಿ ಮನೆಗೆ ಏನಾದ್ರೂ ಹೋಗಿರ್ಬೋದೇನಾ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ಅಪ್ಪ ಖಂಡಿತವಾಗ್ಲೂ ಅಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ವಿಷಯ ಎಲ್ಲ ಲಕ್ಕಿಗೆ ಗೊತ್ತಾದ್ರೆ ಎಲ್ಲಿ ಲಕ್ಕಿ ಬೇಜಾರ್ ಮಾಡ್ಕೋತಾರ ಅಂತ ಅಪ್ಪಯ್ಯ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಇನ್ನೆಲ್ ಹೋಗಿರ್ಬೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಪ್ಪ ಇವನ್ ಕೊಟ್ಟಿರೋ ಟೆನ್ಷನ್ ಇಂದ ಹೋಗಿರೋದು, ಅದನ್ ಬಿಟ್ರೆ ಇವನ್ ತರ ಅಪ್ಪ ಹಿಂಗೆ ಯಾರಿಗೂ ಟೆನ್ಷನ್ ಕೊಡೋ ಆಸೆ ಇಲ್ಲ ಕಣೋ. ಅಲ್ಲಿ ಹೋದ್ರೆ ಲಕ್ಕಿ ಅಜ್ಜಿನೂ ತುಂಬಾನೇ ನೊಂದ್ಕೋತಾರೆ ಅಂತ ಚೆನ್ನಾಗ್ ಗೊತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್ ಹೋಗ್ರೋ, ಹೋಗಿ ಹುಡುಕ್ರೋ, ಅವ್ರು ಬರೋವರ್ಗು ಈ ಮನೇಲಿ ನನ್ಗೆ ನೆಮ್ಮದಿಯಾಗಿ ಇರೋದಕ್ಕಾಗೋದಿಲ್ಲ. ನಾನ್ ಇಲ್ಲಿ ಇರ್ಬೇಕಾ ಇರ್ಬಾರ್ದಾ ಅನ್ನೋದು ಅವ್ರು ಬರೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಹೋಗ್ರೋ ಬೇಗ, ನೀವ್ ಎಲ್ ಹೋಗ್ತಿರೋ ಏನ್ ಮಾಡ್ತಿರೋ ಅದೆಲ್ಲ ನನಗ್ ಬೇಕಾಗಿಲ್ಲ. ನನಗೆ ನನ್ ಗಂಡ ವಾಪಸ್ ಮನೇಲಿ ಇರ್ಬೇಕು ಅಂತ ಶಾಂತಿ ಎಲ್ರಿಗೂ ರೇಗಾಡ್ತಿರ್ತಾಳೆ. ಸೂರ್ಯ, ನಾನ್ ಹೋಗಿ ಅಪ್ಪನ್ ಯೂನಿಯನ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೇಳ್ಕೊಂಡ್ ಬರ್ತೀನಿ ಕಣೋ ಅಂತ ರವಿ ಹೇಳ್ಬೇಕಾದ್ರೆ, ಸರಿ ಆಯ್ತು ರವಿಗ, ನೀನ್ ಹೋಗ್ಬಾ, ನನ್ಗೆ ಏನೋ ಬೇರೆ ತರ ಫೀಲ್ ಆಗ್ತಿದೆ, ನಾನು ಅಲ್ಲಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಹಾಗೆ ವಾಪಸ್ ಬಂದು ಮನೋಜನ್ಗೆ ವಾರ್ನಿಂಗ್ ಕೊಡ್ತಾನೆ. ಅಪ್ಪಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಿನ್ನ ಮಾತ್ರ ನಾನು ಜೀವಂತವಾಗಿ ಉಳ್ಸೋದಿಲ್ಲ ಕಣೋ ಪೆಂಗ್ಯ ಅಂತ ಹೇಳಿ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಮದ್ವೆ ಆಗಿ ಇಷ್ಟು ವರ್ಷದವರೆಗೂ ಅವ್ರು ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದವ್ರೆ ಅಲ್ಲ, ಅಂತದ್ರಲ್ಲಿ ನಿನ್ನಿಂದಾಗಿ ಅವ್ರು ಮನೆ ಬಿಟ್ಟು ಹೋದ್ರು ಅಂತ ಹೇಳ್ಕೊಂಡು ಶಾಂತಿ ಮನೋಜನ್ಗೆ ಹೊಡಿತಾ ಅಳ್ತಾ ಇರ್ತಾಳೆ. ಆಗ ಮನೋಜ ಕೋಪ ಮಾಡ್ಕೊಂಡು ರೂಮಿಗೆ ಬಂದು ಯೋಚನೆ ಮಾಡ್ಬೇಕಾದ್ರೆ ಹಿಂದೆನೆ ರೋಹಿಣಿನೂ ಬರ್ತಾಳೆ. ಅಲ್ಲ, ನನ್ನ ನೋಡಿದ್ರೆ ಎಲ್ರಿಗೂನು ಏನ್ ಅನ್ಸುತ್ತೆ ಅವ್ರಿಗೆಲ್ಲ, ಮಾತು ಮುಂಚೆ ಎಲ್ಲ ನಂದೇ ತಪ್ಪು ಅಂತ ರೇಗಾಡ್ತಾರೆ ಅಂತ ಮನೋಜ ರೇಗಾಡ್ಬೇಕಾದ್ರೆ, ಮನೋಜ್ ಇವಾಗ ಯಾಕೆ ಈ ರೀತಿ ನಡ್ಕೋತಾ ಇದೀರಾ ನೀವು, ಮಾವ ಕಾಣಿಸ್ತಿಲ್ಲ ಅಂತ ಎಲ್ರು ಟೆನ್ಷನ್ ಅಲ್ಲಿದ್ದಾರೆ, ಇವತ್ತು ಅವ್ರು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣನೇ ನೀವು, ಎಲ್ಲ ನಿನ್ನಿಂದಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನೋ ಏನ್ ಎಲ್ಲ ನನ್ನಿಂದಾನೆ, ನೀನ್ ಯಾಕೆ ನನ್ನ ಹತ್ರ ಬಂದ್ ಕಿರ್ಚಾಡ್ತಾ ಇದ್ಯಾ, ನಾನೇನಾದ್ರೂ ಅವ್ರಿಗೆ ಹೇಳಿದ್ನ ಆಚೆ ಹೋಗಿ ಅಂತ, ಬೇರೆಯವ್ರ ತರಾನೇ ನೀನು ನನ್ನೇನೆ ಬೈತಾ ಇದ್ಯಾ ಅಂತ ಮನೋಜ ಕಿರ್ಚಾಡ್ಬೇಕಾದ್ರೆ, ಯಾಕೆ ಮನೋಜ್ ಈ ರೀತಿ ಕಿರ್ಚಾಡ್ತಾ ಇದೀರಾ, ಈ ಸಮಸ್ಯೆ ಶುರು ಆಗೋದಕ್ಕೆ ಕಾರಣನೇ ನೀವು, ನೀನು ಅವ್ರ ಹತ್ರ ಆಸ್ತಿನ ಭಾಗ ಮಾಡ್ಕೊಡಿ ಅಂತ ಕೇಳ್ದೆ, ಆ ಬೇಜಾರಲ್ಲಿ ಅವರು ಎಲ್ಲೋ ಹೊರಟೋಗಿದ್ದಾರೆ, ಈಗ ಇದಕ್ಕೂ ನಾನೇ ಕಾರಣ ಅಂತ ಅತ್ತಿ ನನ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅವ್ರೇನೋ ಆರೋಪ ಮಾಡ್ತಾ ಇಲ್ಲ, ಅವ್ರು ಹೇಳಿರೋದು ಸತ್ಯನೇ ತಾನೇ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಮನೋಜ್ ಹೇಳ್ತಾನೆ. ಏನ್ ಮನೋಜ್, ಎಲ್ಲದಕ್ಕೂ ನಾನೇ ಕಾರಣನಾ, ನೀನು ನಿನ್ನ ಅಮ್ಮನ್ ತರೇನೆ ಮಾತಾಡ್ತಿದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹೌದು ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಮನೋಜ ಹೇಳ್ತಾನೆ. ಆಸ್ತಿನ ಭಾಗ ಮಾಡ್ಕೊಡಿ ಅಂತ ನಾನ್ ಕೇಳಿದ್ನಾ,
ನಾನೇನಾದ್ರೂ ನಿಮ್ಗೆ ಆ ರೀತಿ ಕೇಳಿ ಅಂತ ಹೇಳ್ಕೊಟ್ನಾ ಅಂತ ರೋಹಿಣಿ ಕೇಳಿದಾಗ, ನಾನ್ ಯಾವ್ದಕ್ಕೋಸ್ಕರ ಕೇಳಿದ್ದು? ದುಡ್ಡನ್ನ ಕೇಳ್ಕೊಂಡು ಒಬ್ಬ ಮನೆಗ್ ಬಂದು ಎದುರಿಸ್ತಾನೆ. ನಾನ್ ಯಾವ್ದಕ್ಕೋಸ್ಕರ ಅವನತ್ರ ಲೋನ್ ತಗೊಂಡೆ? ಈ ಮನೆಗೆ ದೊಡ್ಡ ಆರ್ಡರ್ ತಗೊಂಡ್ ಬಂದಿದೀನಿ ಅಂತ ಹೇಳ್ದವಳೆ ನೀನು ತಾನೇ? ಅದನ್ ತಗೊಂಡ್ ಬಂದು ನೀನು ನನ್ ತಲೆ ಕಟ್ದೆ. ಅದನ್ನ ನಂಬಿ ತಾನೆ ನಾನಿವತ್ತು ಸಾಲ ಮಾಡಿದಿದ್ದು. ಇದು ಶುರು ಆಗಿದೆ ನಿನ್ನಿಂದ ಅಂತ ಮನೋಜ ರೋಹಿಣಿಗೆ ಬೈತಿರ್ತಾನೆ. ನಾನ್ ಹೇಳಿದ್ನಾ ನಿಮ್ಗೆ ಸಾಲ ತಗೊಳ್ಳಿ ಅಂತ? ಅಥವಾ ಆಫೀಸ್ ಮಾಡು, ಹೊಸದಾಗಿ PA ಇಟ್ಕೋ ಅಂತ ನಾನ್ ನಿನ್ನತ್ರ ಹೇಳಿದ್ನಾ? ಎಲ್ಲಾ ವಿಷಯನೂ ನೀನ್ ಮಾಡಿ ಈಗ ತಪ್ಪನ್ ಮಾತ್ರ ನನ್ ಮೇಲ್ ಹಾಕ್ತಾ ಇದ್ಯಾ? ನಾನ್ ಮಾಡಿದ್ದೆಲ್ಲ ನೀನ್ ಒಳ್ಳೇದಕ್ಕೋಸ್ಕರ ಮಾತ್ರ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನೇನು ಹಾಳಾಗೋಗ್ಲಿ ಅಂತ ಮಾಡಿದ್ನಾ? ಒಂದು ದೊಡ್ಡ ಆರ್ಡರ್ನ ಉಳಿಸ್ಕೋಬೇಕು ಅಂದ್ರೆ ಅದಕ್ ತಕ್ಕಂತೆ ಕೆಪಾಸಿಟಿ ನಮ್ಗಿರ್ಬೇಕು. ಆರ್ಡರ್ ಕೊಟ್ಟವರು ನಮ್ಮನ್ನ ನಂಬೇಕು. ಅದಕ್ಕೆ ನಾನು ಆಫೀಸ್ ಎಲ್ಲ ಓಪನ್ ಮಾಡಿದ್ದು. ನೀನು ಈ ಆರ್ಡರ್ನೆಲ್ಲ ನನ್ ಕೊಡಿಸ್ಲಿಲ್ಲ ಅಂದಿದ್ರೆ ನಾನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೆ ಅಂತ ಮನೋಜ ಕೇಳ್ತಾನೆ. ನೋಡು ಮನೋಜ್, ನೀನು ಆಫೀಸ್ ಮಾಡ್ಬೇಕಾದ್ರೇನೆ ಇದೆಲ್ಲ ಬೇಡ ಅಂತ ನಾ ಹೇಳ್ದೆ, ಆದ್ರೆ ನೀನು ನನ್ ಮಾತನ್ ಕೇಳ್ದ್ಯಾ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನೀನ್ ಮಾತನ್ ಕೇಳಿದಿಕ್ಕೆ ಇವತ್ತು ನಾನು ಇಂಥ ಪರಿಸ್ಥಿತಿನಲ್ಲಿ ಇರೋದು. ಇಲ್ಲಾಂದ್ರೆ ನನ್ ಪಾಡಿಗೆ ನಾನು ಶೋರೂಮ್ ನೋಡ್ಕೊಂಡಿರ್ತಾ ಇದ್ದೆ. ದೊಡ್ಡ ಆರ್ಡರ್, ದೊಡ್ಡ ಬಿಸ್ನೆಸ್ ಅಂತ ಆಸೆ ಹುಟ್ಸಿ ಇವತ್ತು ನನ್ನನ್ನ ಸಾಲ್ಗಾರನಾಗಿ ನಿಲ್ಸಿದ್ಯಾ ಅಂತ ಮನೋಜ ರೇಗಾಡ್ಬೇಕಾದ್ರೆ, ನೋಡಿ ಮನೋಜ್, ನಿಮ್ಮಪ್ಪ ಎಲ್ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಿನ್ಗೆ ಚಿಂತೆ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ ಚಿಂತೆ ಮಾಡ್ಬೇಕು? ಅವ್ರೇನೋ ಕಳ್ದೋಗಿದಾರ? ಎಲ್ಲಿ ಆಸ್ತಿನ ಭಾಗ ಮಾಡ್ಕೊಡ್ಬೇಕು ಅಂತ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಷ್ಟೇನೆ ಅಂತ ಮನೋಜ ಹೇಳ್ದಾಗ, ಇದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಮನೋಜ ನಡ್ಕೊಳ್ತಾರ ರೀತಿ ರೋಹಿಣಿಗೆ ಇಷ್ಟ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಅಮ್ಮ ಮಗ ಇಬ್ರು ಸೇರಿ ನನ್ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ರೋಹಿಣಿ ಕೋಪ ಮಾಡ್ಕೊತಿರ್ತಾಳೆ. ಈ ಕಡೆ ಸೂರ್ಯ ಮೀನನ್ನ ಕರ್ಕೊಂಡು ಕೇಶವ ಅಂಕಲ್ ಮನೆ ಹತ್ರ ಬರ್ತಾನೆ. ರೀ, ಇಲ್ಲಿಗೆ ಯಾಕ್ರಿ ಕರ್ಕೊಂಡ್ ಬಂದ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡೆ ನಾನ್ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೇಶವ ಅಂಕಲ್ ಆರಾಮಾಗಿ ಮಾತಾಡ್ತಿದ್ರು. ಅಪ್ಪ ಕಾಣಿಸ್ತಿಲ್ಲ ಅನ್ನೋ ಒಂದ್ ಸ್ವಲ್ಪನೂ ಗಾಬರಿನೂ ಅವರಲ್ಲಿ ಇರ್ಲಿಲ್ಲ. ಅದಕ್ಕೆ ನನಗೇನೋ ಅಪ್ಪಯ್ಯ ಎಲ್ಲಿದ್ದಾರೆ ಅನ್ನೋ ವಿಷಯ ಕೇಶವ ಅಂಕಲ್ಗೆ ಗೊತ್ತಿದೆ ಅನ್ಸುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಿದ್ರೆ ಬನ್ರಿ ಅವ್ರನ್ನ ಕೇಳೋಣ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಮ್ಮ, ಅವರು ಎಷ್ಟೇ ಆದ್ರೂ ಅಪ್ಪನ್ಗೆ ಬೆಸ್ಟ್ ಫ್ರೆಂಡ್. ಈ ವಿಷಯನ ಹೇಳ್ಬೇಡ ಅಂತ ಅಪ್ಪಯ್ಯ ಹೇಳಿರ್ತಾರೆ. ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಅಂಕಲ್ ಸಹ ಕೇಳೋದು. ನಾವ್ ಹೇಗೆ ಕೇಳಿದ್ರು ಅವ್ರ ಯಾವ ಸತ್ಯನೂ ಹೇಳೋದಿಲ್ಲ ಅಂತ ಸೂರ್ಯ ಹೇಳ್ದಾಗ, ಇವಾಗ ಏನ್ ಮಾಡೋದು ರೀ ಅಂತ ಮೀನಾ ಕೇಳ್ತಾಳೆ. ನೋಡು, ಅವ್ರ್ ಗೊತ್ತಿಲ್ದಿರೋ ತರ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ಅವ್ರ ಹತ್ರ ನೀನ್ ಹೋಗಿ ಮಾತಾಡು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಿನ್ಗೇನಾದ್ರೂ ಕ್ಲೂ ಸಿಕ್ಕಿದ್ರೆ ಅದನ್ನ ನನ್ನ ಹತ್ರ ಹೇಳು ಅಂತ ಹೇಳಿ ಸೂರ್ಯ ಮೀನನ್ನ ಕೇಶವ ಅಂಕಲ್ ಮನೆ ಒಳಗಡೆ ಕಳಿಸ್ತಾನೆ. ಈ ಕಡೆ ಕೇಶವ ಅಂಕಲ್ ಮೀನನ್ನ ಮನೆಯಲ್ಲಿ ನೋಡ್ತಿದ್ದಂಗೆ ಗಾಬರಿ ಆಗ್ತಾರೆ. ಯಾಕಂಕಲ್ ನನ್ನ ನೋಡ್ತಿದ್ದಂಗೆ ಸೈಲೆಂಟ್ ಆಗಿ ನಿಂತ್ಬಿಟ್ರಿ, ಏನು ಮಾತಾಡ್ತಾನೆ ಇಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಹಂಗೇನಿಲ್ಲಮ್ಮ, ಬಾಮ್ಮ ಕುತ್ಕೋ ಬಾ. ನೀನ್ ನೋಡ್ನಲ್ಲ, ಕೈ ಕಾಲ್ ನೋಡ್ಲಿಲ್ಲ ಅಷ್ಟೇನೆ, ಬಾಮ್ಮ ಕುತ್ಕೋ. ಹೌದು, ಸೂರ್ಯ ಬರ್ಲಿಲ್ವಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಇಲ್ಲ ಅಂಕಲ್ ಅವ್ರು ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಏನಮ್ಮ, ಏನ್ ವಿಷಯ ದಿಢೀರ್ ಅಂತ ಬಂದಿದ್ಯಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಮೀನಾ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಮ್ಮ ಅಳ್ತಿದ್ಯಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಮನೇಲಿ ನಡೆದಿರೋ ಸಮಸ್ಯೆಯಿಂದ ದಿಢೀರ್ ಅಂತ ಲೆಟರ್ ಬರ್ದು ಮಾವ ಮನೆ ಬಿಟ್ಟು ಹೋಗಿದ್ದಾರೆ ಅಂಕಲ್ ಅಂತ ಮೀನಾ ಹೇಳ್ಬೇಕಾದ್ರೆ, ಕೇಶವ ಅಂಕಲ್ ಮುಖದಲ್ಲಿ ಭಯ ಕಾಡ್ತಿರುತ್ತೆ ಹೊರತು ಅವ್ರು ಕಳೆದೋಗಿದಾರಲ್ಲ ಅನ್ನೋ ಫೀಲಿಂಗೇ ಇಲ್ವಲ್ಲ ಅಂತ ಮೀನಾ ನೋಡ್ತಿರ್ತಾಳೆ. ಸೂರ್ಯ ನನ್ನ ಹತ್ರ ಫೋನ್ ಮಾಡಿ ವಿಚಾರಿಸ್ತಮ್ಮ, ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ರಂಗನಾಥನ್ಗೆ ಮನ್ಸ್ಗೆ ನೋವಾಗಿದೆ ಕಣಮ್ಮ, ಅದಕ್ಕೆ ಅಂತ ನಿರ್ಧಾರ ತಗೊಂಡಿರೋದು ಅಂತ ಕೇಶವ ಅಂಕಲ್ ಹೇಳ್ತಾರೆ. ಹೌದು ಅಂಕಲ್, ಮನೆ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ರು. ನಿನ್ನೆ ಆಸ್ತಿನ ಭಾಗ ಮಾಡೋದಿಕ್ಕೆ ಅಂತ ಬಂದಾಗ ಮಕ್ಳುಗಳ ಜೊತೆ ಈ ರೀತಿ ಆಯ್ತಲ್ಲ ಅಂತ ಮಾವ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು. ಅವ್ರು ಎಲ್ ಹೋದ್ರು ಏನಾದ್ರೂ ಒಂದು ಅರ್ಥ ಆಗ್ತಾ ಇಲ್ಲ. ಅವ್ರು ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾನೇ ಭಯ ಆಗ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಹಾಗಲ್ಲಮ್ಮ ರಂಗನಾಥ ಅಂತ ಕೇಶವ ಅಂಕಲ್ ಹೇಳಕ್ ಹೋಗ್ತಾರೆ. ಹಾಗೆ ತಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇದರಿಂದ ಮೀನಿಂಗೆ ಡೌಟ್ ಬರುತ್ತೆ. ನೋಡಮ್ಮ, ಅವನ್ಗೆ ಮಕ್ಳ ಮೇಲೆ ನಿಮ್ಮೆಲ್ರ ಮೇಲೆ ತುಂಬಾನೇ ಪ್ರೀತಿ ಇದೆ. ಅವನು ಆತರ ಎಲ್ಲ ಹೋಗನಲ್ಲಮ್ಮ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಅವನ್ ಮನ್ಸಿಗೆ ಸಮಾಧಾನ ಆದ್ಮೇಲೆ ಅವನೇ ಬರ್ತಾನೆ ಅಂತ ಕೇಶವ ಅಂಕಲ್ ಹೇಳ್ತಿರ್ತಾರೆ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂಕಲ್ ಅಂತ ಮೀನಾ ಕೇಶವ ಅಂಕಲ್ನ ಕೇಳ್ಬೇಕಾದ್ರೆ, ಇಲ್ಲಮ್ಮ ನನ್ಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಕೇಶವ ಅಂಕಲ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಕೇಶವ ಅಂಕಲ್ ಮಗಳು, ಅಪ್ಪ ತಿಂಡಿ ರೆಡಿ ಆಯ್ತು ತಗೊಳ್ಳಿ ಅಂತ ಡಬ್ಬಿನ ತಗೊಂಡ್ ಬರ್ತಾಳೆ. ಅರೆ ಅಕ್ಕ, ಬನ್ನಿ ಅಕ್ಕ, ಯಾವಾಗ ಬಂದ್ರಿ ಅಂತ ಭವಾನಿ ಕೇಳ್ಬೇಕಾದ್ರೆ, ಇವಾಗ ಬಂದೆ ಭವಾನಿ. ಹೌದು, ನೀ ಹೇಗಿದ್ಯಾ, ಯಾವಾಗ ಬಂದೆ ಅಂತ ಮೀನಾ ಕೇಳ್ಬೇಕಾದ್ರೆ, ನಾನ್ ಚೆನ್ನಾಗಿದ್ದೀನಕ್ಕ, ಬಂದು 2 ದಿವಸ ಆಯ್ತು ಅಂತ ಭವಾನಿ ಹೇಳ್ತಾಳೆ. ಅದು ನನ್ ಹೆಂಡತಿ ಮದ್ವೆಗೋಸ್ಕರ ಊರ್ಗ್ ಹೋಗಿದ್ದಾಳಮ್ಮ, ಅದಕ್ಕೆ ಭವಾನಿ ಬಂದು ನನ್ಗೆ ಅಡ್ಗೆ ಎಲ್ಲ ಮಾಡ್ಕೊಡ್ತಿದ್ದಾಳಮ್ಮ ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ಅಪ್ಪ ಅಕ್ಕ ಬರ್ತಿದಾರೆ ಅಂತ ನೀ ಹೇಳಲೇ ಇಲ್ಲ ಅಂತ ಭವಾನಿ ಕೇಳ್ತಾಳೆ. ಹಾಗೆ
ಟೀ ತಗೊಂಡ್ ಬರ್ತೀನಿ ಇರಿ ಅಂತ ಹೋಗ್ಬೇಕಾದ್ರೆ ಭವಾನಿ ಅದೆಲ್ಲ ಏನು ಬೇಡ. ಹೌದು, ನೀನು ಈ ಊಟನ ಯಾರಿಗೋಸ್ಕರ ಪ್ಯಾಕ್ ಮಾಡಿರೋದು ಅಂತ ಮೀನಾ ಕೇಳ್ಬೇಕಾದ್ರೆ ಭವಾನಿ ಏನ್ ಹೇಳುದು ಅಂತ ಕೇಶವ ಅಂಕಲ್ ಮುಖನೇ ನೋಡ್ತಿರ್ತಾಳೆ. ಅಯ್ಯೋ ಹೇಳಮ್ಮ, ಅದು ನನಗೆ ಅಂತ ಹೇಳು ಅಂತ ಕೇಶವ ಅಂಕಲ್ ಹೇಳ್ತಾರೆ. ಹೌದಕ್ಕ, ಇದು ಅಪ್ಪಂಗೆ ಅಂತ ಭವಾನಿ ಹೇಳ್ತಾಳೆ. ಅದು ಏನ್ ಗೊತ್ತಮ್ಮ ಮೀನಾ, ನಾನು ಆಚೆ ಹೋಗ್ತಾ ಇದೀನಿ. ನನ್ಗೆ ಹೋಟ್ಲಲ್ಲಿ ಊಟ ತಿಂದು ಅಭ್ಯಾಸ ಇಲ್ಲ, ಅದಕ್ಕೆ ಈ ಊಟ ಎಲ್ಲ ಕಟ್ಟಿಸ್ಕೊಂಡ್ ಹೋಗ್ತಿರೋದು ಅಂತ ಕೇಶವ ಅಂಕಲ್ ಹೇಳ್ತಾರೆ. ಅಷ್ಟರಲ್ಲಿ ಕೇಶವ ಅಂಕಲ್ ಮೊಬೈಲ್ಗೆ ರಂಗನಾಥ್ ಅವರು ಫೋನ್ ಮಾಡ್ತಾರೆ. ಅದನ್ನ ನೋಡ್ತಿದ್ದಂಗೆ ಮೀನಿಂಗೆ ಗೊತ್ತಾಗೋಗುತ್ತೆ. ಆ ನೋಡಮ್ಮ, ನೀವ್ ಮಾತಾಡ್ತಾ ಇರಿ, ನನ್ಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ, ಮಾತಾಡ್ ಬರ್ತೀನಿ ಅಂತ ಹೇಳಿ ಕೇಶವ ಅಂಕಲ್ ರೂಮ್ ಒಳಗಡೆ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರಂಗನಾಥ, ನಿನ್ ಸೊಸೆ ಮೀನಾ ಬಂದಿರೋ ಕಣೋ. ಇಲ್ಲ ಇಲ್ಲ, ನಾನೇನು ಹೇಳಿಲ್ಲ ಕಣೋ, ಆದ್ರೂ ಪಾಪ ಅನ್ಸುತ್ತೆ ಕಣೋ ಅವಳು ನೋಡ್ತಾ ಇದ್ರೆ. ಸರಿ ಸರಿ, ನೀನ್ ಕೋಪ ಮಾಡ್ಕೋಬೇಡ, ನಾನೇನು ಹೇಳೋದಿಲ್ಲಪ್ಪ. ಸರಿ, ನಾನು ಇವಾಗ ಅಲ್ಲೇ ಬರ್ತಾ ಇದ್ದೀನಿ, ಆಯ್ತು ಅಂತ ಹೇಳ್ತಾ ಕೇಶವ ಅಂಕಲ್ ಕಾಲ್ ಕಟ್ ಮಾಡಿ ರೂಮ್ ಇಂದ ಆಚೆಗೆ ಬರ್ತಾರೆ. ಅಷ್ಟರಲ್ಲಿ ಮೀನಾ ಭವಾನಿ ಹತ್ರ ಇದ್ರ ವಿಷಯವಾಗಿ ಬಾಯ್ ಬಿಡ್ಸೋದಿಕ್ಕೆ ಅಂತ ನೋಡ್ಬೇಕಾದ್ರೆ, ಅಕ್ಕ ನನ್ಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ ಅಂತ ಹೇಳಿ ಭವಾನಿ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಮೀನಿಂಗೆ ಅನುಮಾನ ಇನ್ನೂ ಜಾಸ್ತಿ ಆಗತ್ತೆ. ಆಗ ಮೀನಾ ಸೂರ್ಯನ್ಗೆ ಫೋನ್ ಮಾಡಿ ತನಗ್ ಬಂದಿರೋ ಅನುಮಾನನೆಲ್ಲ ಸೂರ್ಯನ ಹತ್ರ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಗೋ ಇವಾಗ ಕೇಶವ ಅಂಕಲ್ ಆಚೆ ಹೋಗ್ತಾರಲ್ಲ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಸರಿನಮ್ಮ, ನಾನ್ ಇನ್ ಬರ್ತೀನಿ, ನೀನು ಇದ್ದು ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಕೇಶವ ಅಂಕಲ್ ಆಚೆಗೆ ಹೋದ್ರೆ ಭವಾನಿ ಊಟ ತರ್ತೀನಿ ಅಂತ ಹೋಗ್ತಾಳೆ. ಈ ಕಡೆ ಮೀನಾ ಮಾತ್ರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಕೇಶವ ಅಂಕಲ್ ಆಟೋದಲ್ಲಿ ಹೋಗ್ತಿದ್ದಂಗೆ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಆಗ ಮತ್ತೆ ರಂಗನಾಥ್ ಅವರು ಕೇಶವ ಅಂಕಲ್ಗೆ ಫೋನ್ ಮಾಡ್ತಾರೆ. ರಂಗನಾಥ, ನಾನು ಊಟ ತಗೊಂಡ್ ಬರ್ತಾ ಇದೀನಿ ಕಣ ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ಲೋ ಕೇಶವ, ನಾನ್ ಇವಾಗ ಫೋನ್ ಮಾಡಿದ್ದೇಂತಕ್ಕೆ ಅಂದ್ರೆ ನೀನು ಇಲ್ಲಿಗೆ ಬರ್ಬೇಡ ಕಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನೋ ಹೇಳ್ತಿದ್ಯಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಹೌದು ಕಣ, ಹಾಗೆ ಒಂದ್ಸಲಿ ನೀನ್ ಆಟೋ ಹಿಂದೆ ತಿರುಗಿ ನೋಡು ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಆಟೋ ಹಿಂದೆನಾ ಅಂತ ಹೇಳ್ತಾ ಕೇಶವ ಅಂಕಲ್ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ ಸೂರ್ಯ ಫಾಲೋ ಮಾಡ್ಕೊಂಡ್ ಬರ್ತಿರೋದನ್ನ ಕೇಶವ ಅಂಕಲ್ ನೋಡ್ತಾರೆ. ಏನು, ಸೂರ್ಯ ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಿದಾನ ಅಂತ ರಂಗನಾಥ್ ಅವ್ರು ಕೇಳ್ದಾಗ, ಹೌದು ಅಂತ ಕೇಶವ ಅಂಕಲ್ ಹೇಳ್ತಾರೆ. ನೋಡ, ಅವ್ನ್ ಎಷ್ಟೇ ಆದ್ರೂ ನನ್ ಮಗ, ಅವನೇನು ಅಂತ ನನಗ್ ಗೊತ್ತಿಲ್ವಾ? ಯಾರ್ ಹುಡುಕ್ತಾರೋ ಬಿಡ್ತಾರೋ, ಆದ್ರೆ ಸೂರ್ಯ ಮಾತ್ರ ನನ್ನನ್ನ ಹುಡುಕ್ತಾನೆ. ಅದಕ್ಕೆ ಮೀನನ್ನ ಮನೆ ಕರ್ಕೊಂಡ್ ಬಂದು ಅಲ್ಲಿ ಏನು ಎತ್ತ ಅಂತ ವಿಚಾರಿಸಿದಾನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದಾ, ಆದ್ರೆ ಮೀನಾ ಒಬ್ಳೆ ಅಲ್ವಾ ಮನೆ ಒಳಗಡೆ ಬಂದಿದ್ದು ಅಂತ ಕೇಶವ ಅಂಕಲ್ ಹೇಳ್ಬೇಕಾದ್ರೆ, ನೋಡೋ, ನಿನ್ಗೆ ಅವನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಆದ್ರೆ ಅವನೇನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅವನು ನಿನ್ನ ಇವಾಗ ಫಾಲೋ ಮಾಡ್ಕೊಂಡ್ ಬರ್ತಿರೋದೆ ನನಗೋಸ್ಕರ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಕೊಡೋ ರಂಗನಾಥ, ಬೈಕು ಆಟೋ ಇಂದನೇ ಫಾಲೋ ಮಾಡ್ಕೊಂಡ್ ಬರ್ತಿದೆ, ಇವಾಗ ಏನು ಮಾಡ್ಲಿ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ನೋಡೋ, ಇವಾಗ ನನ್ಗೆ ಊಟ ತರಬೇಡ, ನಾನ್ ಹೇಳೋವರ್ಗು ನೀನು ಈ ಜಾಗಕ್ಕೆ ಬರ್ಬೇಡ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗಿದ್ರೆ ನೀನು ಊಟಕ್ಕೆ ಏನೋ ಮಾಡ್ತೀಯಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ನೋಡೋ, ಅದೆಲ್ಲ ಏನು ಸಮಸ್ಯೆ ಅಲ್ಲ, ಒಟ್ನಲ್ಲಿ ನೀನ್ ಇಲ್ಲಿ ಬರ್ಬೇಡ ಅಂತ ಹೇಳಿ ರಂಗನಾಥ್ ಅವರು ಫೋನ್ ಕಟ್ ಮಾಡ್ತಾರೆ. ಆಗ ಕೇಶವ ಅಂಕಲ್ ಆ ಆಟೋ ವ್ಯಕ್ತಿನೇ ಊಟ ಮಾಡ್ತೀಯ ಅಂತ ಕೇಳಿದಾಗ, ಸರಿ ಸರ್, ಇಲ್ಲೇ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕೇಶವ ಅಂಕಲ್ ಸರಿ ಅಂತ ಹೇಳಿ ಆ ಆಟೋದೊಂದ್ ಸ್ಟ್ಯಾಂಡ್ ಹತ್ರನೇ ಹೋದಾಗ ಸೂರ್ಯನು ಅವರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಅಣ್ಣ, ಸರ್ ಊಟ ಕೊಟ್ಟಿದ್ದಾರೆ, ತಗೊಳ್ಳಿ, ಇದನ್ನ ನಮ್ಮ ಹತ್ರ ಬಾಕ್ಸ್ ಇದೆಯಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಂಡು ವಾಪಸ್ ಕೊಡಿ ಅಂತ ಆ ಆಟೋದವನು ಹೇಳ್ಬೇಕಾದ್ರೆ, ಅಷ್ಟರಲ್ಲಿ ಸೂರ್ಯ ತನ್ನ ಬೈಕ್ ನ ತಗೊಂಡ್ ಬಂದು ಆಟೋ ಮುಂದೆನೆ ನಿಲ್ಲಿಸ್ತಾನೆ. ಆಗ ಕೇಶವ ಅಂಕಲ್ ಸೂರ್ಯನ ನೋಡ್ತಿದ್ದಂಗೆ, ಏನಪ್ಪ ಸೂರ್ಯ, ನೀನ್ ಇಲ್ಲಿ? ಮೀನಾ ಇವಾಗ ತಾನೇ ಮನೆಗ್ ಬಂದಿದ್ಲಪ್ಪ, ರಂಗನಾಥ್ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನಪ್ಪ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ನಗ್ತಿರ್ತಾನೆ. ಪರವಾಗಿಲ್ಲ ಅಂಕಲ್, ಚಿಕ್ಕ ವಯಸ್ಸಲ್ಲಿ ನೀವು ನಾಟಕನ ತುಂಬಾ ಚೆನ್ನಾಗ್ ಮಾಡ್ತಿದ್ರಿ ಅಂತ ಅಪ್ಪಯ್ಯ ಹೇಳ್ತಿದ್ರು, ಆದ್ರೆ ನಾನ್ ಯಾವತ್ತೂ ನಂಬಿರ್ಲಿಲ್ಲ. ಆದ್ರೆ ಇವಾಗ ನನ್ಗೆ ಅರ್ಥ ಆಯ್ತು, ಖಂಡಿತ ತುಂಬಾ ನಾಟಕಗಳಲ್ಲಿ ಆಕ್ಟಿಂಗ್ ಮಾಡಿ ಅವಾರ್ಡ್ ಎಲ್ಲ ತಗೊಂಡಿದೀರಾ ಅನ್ಸುತ್ತೆ. ಆಟೋ ಯೂ ಟರ್ನ್ ಬಂದಾಗ್ಲೇ ಡೌಟ್ ಬಂತು ಅಂಕಲ್, ಸೂರ್ಯ ನೀನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ ಅಂತ ಅಪ್ಪಯ್ಯ ಖಂಡಿತ ನಿಮ್ ಹತ್ರ ಹೇಳಿರ್ತಾರೆ ಅಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಪ್ಪ ಹೇಳ್ತಿದ್ಯಾ, ರಂಗನಾಥ ಯಾಕೆ ಇದನ್ನೆಲ್ಲ ನನ್ನ ಹತ್ರ ಹೇಳ್ತಾನೆ? ಅವ್ನ್ ಎಲ್ಲಿದ್ದಾನೆ ಅಂತಾನೆ ನನ್ಗೆ ಗೊತ್ತಿಲ್ಲಪ್ಪ, ನೀನ್ ಏನಾದ್ರು ಅವ್ರನ್ನ ನೋಡ್ದ? ಹೌದು, ನೀನ್ ನನ್ನನ್ ಫಾಲೋ ಮಾಡ್ಕೊಂಡ್ ಬಂದ್ಯಾ ಅಂತ ಕೇಶವ ಅಂಕಲ್ ಕೇಳ್ಬೇಕಾದ್ರೆ, ಸಾಕು ಅಂಕಲ್, ಯಾಕೆ ಈ ಓವರ್ ಆಕ್ಟಿಂಗ್? ನೀವು ಈ ಊಟನ ಅಪ್ಪಯ್ಯನ್ ತಾನೇ ತಗೊಂಡ್ ಹೋಗ್ತಿದ್ದು, ಅರ್ಧ ದಾರಿಲೇ ಅಪ್ಪಯ್ಯನ್ ಕಡೆಯಿಂದ ನಿಮ್ಗೆ ಫೋನ್ ಬಂದಿರುತ್ತೆ, ಮೀನಾ ಬಂದಿರೋದನ್ನ ನೀವ್ ಹೇಳಿರ್ತೀರಾ, ಅದಕ್ಕೆ ಅವ್ರಿಗೆ ನನ್ ಮೇಲ್ ಡೌಟ್ ಬಂದಿರುತ್ತೆ. ಅವರು ನಾನ್ ಫಾಲೋ ಮಾಡ್ತಿದ್ದೇನಾ ಇಲ್ವಾ ಅಂತ ಚೆಕ್ ಮಾಡು ಅಂತ ಹೇಳಿರ್ತಾರೆ, ಕರೆಕ್ಟಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಕೇಶವ ಅಂಕಲ್ ಮಾತಾಡೋದಿಕ್ಕೆ ತಡವರಿಸ್ತಾ ಇರ್ತಾರೆ. ಅಂಕಲ್, ಅದೇ ಸತ್ಯ, ನೀವ್ ನನ್ನನ್ನ ನೋಡ್ತಿದ್ದಂಗೆ ಊಟನ ಇಲ್ಲಿ ಕೊಟ್ಬಿಟ್ರಿ. ನೋಡಿ ಅಂಕಲ್, ನನ್ಗೆ ನಾವ್ ಅಪ್ಪನ್ ಹಠ ಏನು ಅಂತ ಚೆನ್ನಾಗ್ ಗೊತ್ತಿದೆ, ಯಾಕಂದ್ರೆ ಎಷ್ಟೇ ಆದ್ರೂ ನಾನು ಅವ್ರ ಮಗ, ಅವ್ರಿಗೆ ಅಷ್ಟ ಹಠ ಇದ್ಮೇಲೆ ನನ್ಗ್ ಹಠ ಇಲ್ದಿರತ್ತ ಹೇಳಿ? ನಾನು ನಿಮ್ ಹತ್ರ ಒಂದ್ ವಿಷಯ ಹೇಳ್ತೀನಿ, ಅದನ್ನ ಅಪ್ಪಯ್ಯನ ಹತ್ರ ಹೇಳಿ. ಅಪ್ಪಯ್ಯ ಮತ್ತೆ ಮನೆಗ್ ವಾಪಸ್ ಬರೋವರ್ಗು ನಾನು ಊಟ ತಿನ್ನೋದಿಲ್ಲ, ಒಂದ್ ತೊಟ್ಟು ನೀರು ಕುಡಿಯೋದಿಲ್ಲ, ಆದ್ರೆ ಅವ್ರು ಬರೋವರ್ಗು ನಾನು
ಕುಡಿತಾನೆ ಇರ್ತೀನಿ. ಅಪ್ಪ ಬರೋವರೆಗೂ ನನ್ಗದೇ ಊಟ ಎಲ್ಲ. ಅದನ್ನ ಅವ್ರ ಹತ್ರ ಹೇಳಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ಬೇಕಾದ್ರೆ, ಸೂರ್ಯ ಏನಪ್ಪ ಇಂಥ ಮಾತೆಲ್ಲ ಹೇಳ್ತಾ ಇದ್ಯಾ? ಅದೆಲ್ಲ ಏನು ಮಾಡ್ಬೇಡಪ್ಪ, ನಾ ಹೇಳೋದನ್ನ ಸ್ವಲ್ಪ ಕೇಳು ಅಂತ ಕೇಶವ ಅಂಕಲ್ ಹೇಳ್ತಾರೆ. ನೋಡಿ ಅಂಕಲ್, ಅದೆಲ್ಲ ಏನು ಬೇಡ. ನಾನ್ ಏನ್ ಹೇಳದ್ನ ಅದನ್ನ ಅಪ್ಪಯ್ಯನ ಹತ್ರ ಹೇಳಿ, ತಲೆ ಕೆಡ್ಸ್ಕೊಬೇಡಿ. ನಾನೇನು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರೋದಿಲ್ಲ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರೋಹಿಣಿ ಸುಮನ್ ಮನೆಗ್ ಬಂದು ನಡೆದಿರೋ ವಿಷಯನೆಲ್ಲ ಹೇಳಿ ಟೆನ್ಷನ್ ಅಲ್ಲಿ ಓಡಾಡ್ಬೇಕಾದ್ರೆ ಸುಮನ್ ಮತ್ತೆ ಪೂಜಾ ಇಬ್ರು ಅವಳನ್ನ ಸಮಾಧಾನ ಮಾಡ್ತಿರ್ತಾರೆ. ಹಾಗೆ ಬೇಕು ಅಂತಾನೆ ಪೂಜಾ ರೋಹಿಣಿನ ಕಾಲೆಳಿತಾ ಇರ್ತಾಳೆ. ಅತ್ತೆ ನನ್ನನ್ನ ನಂಬ್ತೇ ಇಲ್ಲ, ಮಾತು ಮುಂಚೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಮನೋಜ್ ಮತ್ತೆ ಅತ್ತೆ ಇಬ್ರು ನನ್ ಮೇಲೆ ರೇಗಾಡ್ತಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹಾಗಾದ್ರೆ ಇದಕ್ಕಿರೋದು ಒಂದೇ ಒಂದ್ ದಾರಿ ಅಂತ ಸುಮನ್ ಹೇಳ್ತಾರೆ. ಏನದು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಿಮ್ ಅತ್ತೆಗೆ ಟೀ ಅಥವಾ ಕಾಫಿಲಿ ನಿದ್ದೆ ಮಾಡೋ ಮಾತ್ರನ ಮಿಕ್ಸ್ ಮಾಡ್ಕೊಟ್ಬಿಡು, ಆಮೇಲೆ ಅವರು ಆರಾಮಾಗಿ ಮಲ್ಗಿರ್ತಾರೆ. ಅವ್ರು ಮಲ್ಗಿರೋರ್ಗು ನಿನಗೂ ಸಮಾಧಾನ ಆಗತ್ತೆ, ನೀನು ನೆಮ್ಮದಿಯಾಗಿರ್ಬೋದು ಅಂತ ಸುಮನ್ ಹೇಳ್ತಿದ್ದಂಗೆ, ಪರವಾಗಿಲ್ಲ ಕಣೆ, ನೀನ್ ಇವಳ ಜೊತೆ ಸೇರ್ಕೊಂಡು ಇವಳ ಬುದ್ಧಿನೇ ಬಂದ್ಬಿಟ್ಟಿದೆ ಅಂತ ಪೂಜಾ ಸುಮನ್ಗೆ ಹೇಳ್ತಿರ್ತಾಳೆ. ಸಾಕು ಸುಮ್ನೆ ಇರೆ ಸುಮನ್, ನೀನ್ ಕೊಟ್ಟಿರೋ ಐಡಿಯಾನು ಸೂಪರ್ ಆಗಿದೆ, ಇದನ್ ಬಿಟ್ರೆ ನನ್ಗೂ ಬೇರೆ ದಾರಿ ಇಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಸುಮನ್ ಹತ್ರ ಟ್ಯಾಬ್ಲೆಟ್ ಇದೆಯಾ ಅಂತ ಕೇಳಿದಾಗ, ನನ್ ಗಂಡಿಂಗೆ ಅವಾಗವಾಗ ನಿದ್ದೆ ಬರಲ್ಲ ಅಂತ ಟ್ಯಾಬ್ಲೆಟ್ ತಗೋತಾರೆ ಅಂತ ಸುಮನ್ ಹೇಳ್ತಾಳೆ. ಆದ್ರೆ ಯಾಕೋ ಭಯ ಆಗುತ್ತೆ ಕಣೆ, ಹುಷಾರು, ಆಮೇಲೆ ಹೆಚ್ಚು ಕಮ್ಮಿ ಆಗೋದ್ರೆ ನಿಮ್ ಅತ್ತೆ ಮೇಲೆ ಕೊಟ್ಟೋಗ್ಬಿಡ್ತಾರೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಸಾಕು ಮುಚ್ಚೆ, ಏನೇನೋ ಮಾತಾಡ್ಬೇಡ ಸುಮನ್, ಹೋಗಿ ನನ್ಗೆ ಟ್ಯಾಬ್ಲೆಟ್ ತಂದ್ಕೊಡು ಅಂತ ರೋಹಿಣಿ ಕೇಳ್ತಾಳೆ. ಆದ್ರೂ ರೋಹಿಣಿ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಸುಮನ್ ನಿದ್ದೆ ಮಾಡೋ ಟ್ಯಾಬ್ಲೆಟ್ ನ ತಗೊಂಡ್ ಬಂದು ರೋಹಿಣಿ ಕೈಗೆ ಕೊಡ್ತಾಳೆ. ಆಗ ರೋಹಿಣಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಮನೆಗ್ ಬರ್ತಾಳೆ. ಈ ಕಡೆ ಮನೇಲಿ ಶಾಂತಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಇಬ್ರು ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಅತ್ತೆ ಸ್ವಲ್ಪ ಊಟ ಮಾಡಿ ಅತ್ತೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅವ್ರು ಕಾಣಿಸ್ತಾ ಇಲ್ಲ ಅಂತ ನನ್ ತಲೆನೇ ಸಿಡ್ದೋಗ್ತಾ ಇದೆ ಅಂತ ಹೇಳ್ಕೊಂಡು ಶಾಂತಿ ಅಳ್ಬೇಕಾದ್ರೆ, ಇದೇ ಸರಿಯಾದ ಸಮಯ ಅಂತ ರೋಹಿಣಿ ಯೋಚನೆ ಮಾಡ್ತಾ ಶಾಂತಿಗೆ ಕಾಫಿ ಮಾಡ್ಕೊಡ್ತೀನಿ ಅನ್ನೋ ನೆಪದಲ್ಲಿ ಹೋಗಿ ನಿದ್ದೆ ಮಾತ್ರೆನ ಪುಡಿ ಮಾಡಿ ಕಾಫಿಲಿ ಮಿಕ್ಸ್ ಮಾಡಿ ತಗೊಂಡ್ ಬಂದು ಶಾಂತಿ ಕೈಲೆ ಕೊಡ್ತಾಳೆ. ಹೇಗೋ ನನ್ ಕೆಲ್ಸ ಆಯ್ತಲ್ಲ ಅಂತ ರೋಹಿಣಿ ಖುಷಿ ಪಡ್ಬೇಕಾದ್ರೆ ಅಷ್ಟರಲ್ಲಿ ಸುಮನ್ ಫೋನ್ ಮಾಡ್ತಾಳೆ. ಆಗ ರೋಹಿಣಿ ರೂಮ್ ಒಳಗಡೆ ಹೋಗಿ ಕಾಲ್ ರಿಸೀವ್ ಮಾಡಿದಾಗ, ಏನೇ ಆ ಟ್ಯಾಬ್ಲೆಟ್ ನ ನಿಮ್ ಅತ್ತೆ ಕೊಟ್ಬಿಟ್ಯಾ ಅಂತ ಸುಮನ್ ಗಾಬರಿಯಿಂದ ಕೇಳ್ತಾಳೆ. ಕಣೆ ಕೊಟ್ಟೆ, ಅವ್ರು ಆರಾಮಾಗಿ ಕುಡಿತಾ ಇದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಯ್ಯೋ ನಾನ್ ನೀನು ಕೊಟ್ಟಿರೋದು ನಿದ್ದೆ ಮಾತ್ರ ಅಲ್ಲ ಕಣೆ, ವಿಟಮಿನ್ ಟ್ಯಾಬ್ಲೆಟ್ ಅಂತ ಸುಮನ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಹೌದು ಕಣೆ, ಸುಸ್ತಾಗಿರೋರು ಆ ಟ್ಯಾಬ್ಲೆಟ್ ನ ತಗೊಂಡ್ರೆ ಫುಲ್ಲು ಆಕ್ಟಿವ್ ಆಗ್ಬಿಡ್ತಾರೆ, ಅದನ್ನ ನನಗೆ ಅಂತ ನಾನು ಡಾಕ್ಟರ್ ಹತ್ರ ತಗೊಂಡಿದ್ದೆ ಅಂತ ಸುಮನ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಮೀಟರ್ ಆಫ್ ಆಗೋಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.